व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नः स्फटिकरुचिरे पुण्डरीके निषण्णः अम्लानश्चदीनमृतविशदेरंशभिप्लावयन्मामाविर्भूयादनगमहिमा मानसे वागधीशः नमस्ते प्राणेश प्रणतविभवाय मणिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 213ನೇ ಪ್ರವಚನ. ಪಾಪಕ್ಕೆ ಏನು ಮೂಲ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಧರ್ಮರಾಜನ ಪ್ರಶ್ನೆ ಬಹಳ ಸುಂದರವಾದ ಉತ್ತರವನ್ನು ಭೀಷ್ಮರು ಕೊಟ್ಟಿದ್ದಾರೆ. ಲೋಭವೇ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳುತ್ತಾ, ಕಡುಲೋಭಿಯ ಕತೆ ಹೇಗಿರ್ತದೆ, ಅವನ ಸ್ವರೂಪ ಏನು, ಅವನ ಬಣ್ಣನೆ. ಒಂದು ದೃಷ್ಟಿಯಿಂದ ಲೋಭಿಯ ಅಷ್ಟೋತ್ತರ ಶತನಾಮ ಇದ್ದ ಹಾಗೆ ಅವರು ಹೇಳುವ ರೀತಿ ನೋಡಿದರೆ ಏನೆಲ್ಲ ಇರ್ತದೆ ಅವನಲ್ಲಿ, ಏನೆಲ್ಲ ಮಾಡ್ತಾನೆ ಅಂತ ಹೇಳಿ. ದ್ವೇಷ ಕ್ರೋಧ ಪ್ರಸತ್ತಾಕ್ಷ ಶಿಷ್ಟಾಚಾರ ಬಹಿಷ್ಕೃತ, ಕೇವಲ ಎಲ್ಲರ ಮೇಲೆ ವಿರೋಧ ಅಲ್ಲದೆ ಇನ್ನೇನಿಲ್ಲವನಲ್ಲಿ. ದ್ವೇಷ, ಸಿಟ್ಟು, ಯಾರ ದೊಡ್ಡಸ್ತಿಕೆಯನ್ನೇ ಒಪ್ಪಲಾರದ ಪರಿಸ್ಥಿತಿ ಅವನದ್ದು. ಹಾಗಾಗಿ ಕೋಪದಿಂದಲೇ ತನ್ನ ಬಯಕೆಗಳನ್ನೆಲ್ಲ ಈಡೇರಿಸಿಕೊಳ್ಳುವವ, ಎಲ್ಲರನ್ನು ವಿರೋಧಿಸಿಕೊಳ್ಳುವವ, ಅದಕ್ಕಾಗಿ ಯಾವ ದಾರಿಯನ್ನು ತುಳಿಲಿಕ್ಕೂ ತಯಾರಿರ್ತಾನೆ. ಅದರಿಂದ ಶಿಷ್ಟಾಚಾರ ಬಹಿಷ್ಕೃತ ಅಂತ. ಒಳ್ಳೆಯ ಆಚರಣೆಗಳು ಅವನಲ್ಲಿ ಇಲ್ಲ. ಗಮನಿಸಬೇಕಾದ ಶಬ್ದ ಅವರು ಹೇಳುವಂಥದ್ದು ಶಿಷ್ಟರು ಅಂತ ಹೇಳುವ ನೆಲೆಯಲ್ಲಿ ಒಳ್ಳೆಯವರು. ಒಂದೆಡೆ ಮನುವಿನ ಪ್ರಕರಣದಲ್ಲಿ ಬಂದಾಗ ಒಂದೊಂದು ಮನ್ವಂತರದ ಹಿನ್ನೆಲೆಯಲ್ಲಿ ಉಳಿದು ನಿಂತವರು ಶಿಷ್ಟರು ಅಂತ, ಶೇಷ ಉಳಿದವರು ಅಂತ, ಹಳೆಯ ಕ್ರಮ ಪದ್ಧತಿಗಳನ್ನು ಉಳಿಸಿಕೊಂಡು ಉಳಿದವರು, ಲಿಂಕ್. ಹಾಗಾಗಿ ಅಂತಹ ತಿಳಿಸಿಕೊಟ್ಟವರ ಕ್ರಮ ಪದ್ಧತಿಗಳನ್ನೆಲ್ಲ ನಡೆಸದೆ ಅದರಿಂದ ಹೊರಗೆ ಹೋದವರು. ಆದರೆ ನೋಡ್ಲಿಕ್ಕೆಲ್ಲ ಅಂತಕ್ಷುರಾಹ ವಾಂಗ್ಮಥುರಾಹ, ಅವರ ಒಳಗಿನ ಮನಸ್ಸು ಒಳ ಬಗ್ಗೆ ಅತ್ಯಂತ ತೀಕ್ಷ್ಣ, ಕತ್ತಿ ಅಲಗಿನಂತೆ ಭಾರಿ ಹರಿತ, ಬಾಯಲ್ಲಿ ಮಾತ್ರ ಭಾರಿ ಮಧುರ ಸಿಹಿಯಾದ ಮಾತು, ಚಂದ ಮಾತಾಡ್ತಾರೆ, ಎದುರಲ್ಲಿ ಏನು ಗೊತ್ತಾಗುವುದಿಲ್ಲ, ಒಳಗಿಂದಲೇ ಕತ್ತಿ ಮಸಿತಾ ಇರ್ತಾರೆ. ಕೂಪಾಹ ಚನ್ನಾಹ ತೃಣೈರಿವ ಅಂತ, ಹುಲ್ಲು ಮುಚ್ಚಿದ ಬಾವಿಯಂತೆ ಹೊಂಡ ತೆಗಿತಾರೆ, ಮೇಲಿಂದ ಹುಲ್ಲು ಆಗಿರ್ತದೆ, ಗೊತ್ತೇ ಆಗೋದು, ನಡ್ಕೊಂಡು ಹೋಗೋರು ಬಿದ್ದೇ ಬಿಡ್ತಾನೆ, ಮಾಮೂಲಿ ಹುಲ್ಲು ಅಂತ ತಿಳ್ಕೊಳ್ತಾನೆ. ಆನೆಯನ್ನು ಹಿಡಿಯುವ ಪದ್ಧತಿಯೂ ಹಾಗೆ. ಹಾಗಾಗಿ ಇವನು ಒಳಗೆ ಹೊರಗಿಂದ ಮುಚ್ಚಿಕೊಂಡಾಗಿರ್ತಾನೆ, ಅದರ ಒಳಗಿಂದ ದೊಡ್ಡ ಸೊನ್ನೆ ಆಗಿರ್ತಾನೆ, ಹೊಂಡ ಆಗಿರ್ತಾನೆ ಅಂತ. ಧರ್ಮ ವೈತಂಸಿಕಾಹ ಕ್ಷುದ್ರಾಹ ಮುಷ್ಟಂತಿ ಧ್ವಜಿನಃ ಜಗತ್, ಇಡೀ ಜಗತ್ತನ್ನೇ ನುಂಗ್ತಾರೆ ಅಂತಾನೆ ಅವನು. ಮುಷ್ಟಂತಿ ಮುಷಸ್ತೇ, ಕಳ್ಳತನ ಮಾಡ್ತಾರೆ, ಅಪಹರಿಸಿ ಬಿಡುತ್ತಾರೆ. ನೋಡ್ಲಿಕ್ಕೆ ಧರ್ಮದ ಧ್ವಜ, ಧ್ವಜದಲ್ಲಿ ಮಾತ್ರ ಧರ್ಮ, ಮತ್ತೇನಿಲ್ಲ, ಒಳಗಿಂದ ಏನಿಲ್ಲ, ಹೊರಗಿಂದ ಮಾತ್ರ. ತೋರಣದಲ್ಲಿ ಎಲ್ಲ ಆಯ್ತವರದ್ದು. ತಾವು ಧರ್ಮಾತ್ಮರು ಅಂತ ಹೇಳಿಕೊಳ್ಳುತ್ತಾರೆ, ತೋರಿಸಿಬಿಡುತ್ತಾರೆ, ಲಕ್ಷಣ ಇಟ್ಕೊಳ್ತಾರೆ, ಚಂದ ವೇಷ ಹಾಕ್ತಾರೆ, ಏನಿಲ್ಲ. ಇದನ್ನೆಲ್ಲ ಲೋಭಿಗಳ ಪರಿಸ್ಥಿತಿ ಹೀಗಿದೆ ಅಂತ ಬೈದುಕೊಂಡಾಗ, ಇದನ್ನೆಲ್ಲ ದಾಸರಾಗಲಿ, ವಚನಕಾರರಾಗಲಿ, ಅನುಭವ ಮಂಟಪದವರಾಗಲಿ ಇದನ್ನೆಲ್ಲ ಬಹಳಷ್ಟು ಸ್ಪಷ್ಟವಾಗಿ ಏನು ಮಾಡಿದ್ದಾರೆ, ನಿಂದನೆ ಮಾಡಿದ್ದಾರೆ, ಹೀಗೆಳೆದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ತಮಾಷೆಗೈದಿದ್ದಾರೆ.
ಅಂದ ತಕ್ಷಣ ನಾವು ಅದನ್ನು ಅವರಿಗೆ ಸದಾಚಾರ ವಿರೋಧಿಗಳು ಶಾಸ್ತ್ರ ನಿಂದಕರು ಅಂತ ಹೇಳಲಿಲ್ಲ. ಓರೆ ಕೋರೆಗಳನ್ನು ತಿದ್ದಲಿಕ್ಕೆ ಉದರ ವೈರಾಗ್ಯವಿದು ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಸಹ ತಿದ್ದಿಕೊಳ್ಳಿಕ್ಕೋಸ್ಕರ ಹಂಗಿಸಿದ್ದಾರೆ. ಒಂದು ನ್ಯಾಯ ಇದೆ. ನಹಿ ನಿಂದ ನಿಂದ್ಯಂ ನಿಂದಿತುಂ ಪ್ರವೃತ್ತಂ ಕಿಂತು ಸ್ತುತ್ಯಂ ಸ್ತೋತಂ ಅಂತ. ಅದು ಒಳ್ಳೇದಿಲ್ಲ ರೀ, ಇದು ತಿನ್ಬೇಡ್ರಿ, ಇದು ಬಿಸಾಕಿ ಬಿಡ್ರಿ, ಇದು ಮುಟ್ಲಿಕ್ಕೆ ಹೋಗ್ಬೇಡ್ರಿ ಹೇಳಿದ್ದು ಯಾಕೆ ಅಂದರೆ ಇದನ್ನು ತಿನ್ನಿ ಅಂತ ಹೇಳಲಿಕ್ಕೋಸ್ಕರ. ಯಾವುದೋ ಒಂದು ಹಣ್ಣನ್ನು, ಯಾವುದೋ ಒಂದು ವಸ್ತುವನ್ನು, ಯಾವುದೋ ಒಂದು ದ್ರವ್ಯವನ್ನು ಉಪಯೋಗಿಸಬೇಕು ಅಂದಾಗ ಇದನ್ನು ಉಪಯೋಗಿಸಿ ಅಂತ ಹೇಳುತ್ತಾರೆ. ಹೇಳಿದ ನಂತರ ಅದು ಮುಟ್ಟಬೇಡಿ, ಇದು ಎಸೆದು ಬಿಡಿ, ಇದರ ಹತ್ತಿರ ಹೋಗಬೇಡಿ ಅಂತ ಇತರ ಹಣ್ಣುಗಳನ್ನು ನಿಂದಿಸಿದ್ದು ಅವುಗಳನ್ನು ನಿಂದಿಸಿದ್ದಲ್ಲ, ಮತ್ತೆ ಇದನ್ನು ಸ್ತುತಿಸಲು, ಇದರ ಹೆಗ್ಗಳಿಕೆಯನ್ನು ಸಾರಲು. ಆದ್ದರಿಂದ ಪದ್ಧತಿಯನ್ನೇ ಧರ್ಮಾಚರಣೆಯನ್ನೇ ಅವರು ಕೊಂದದ್ದಲ್ಲ, ಅಥವಾ ಅದು ಬೇಡ ಹೇಳಿ ಹೊರಟದ್ದಲ್ಲ. ಹಾಗೆ ಮಾಡುವವರಿದ್ದಾರೆ, ಧರ್ಮಧ್ವಜಿಗಳಿದ್ದಾರೆ, ತೋರಿಕೆಗೆ ಧರ್ಮವನ್ನು ತೋರಿಸುವವರಿದ್ದಾರೆ. ಹಾಗಾಗಿ ಅಂಥವರಿಂದ ದೂರ ಇರಬೇಕು. ಅಂಥವರು ಒಳ್ಳೆಯವರಲ್ಲ, ಅವರು ಕೆಟ್ಟವರು, ಆಚರಣೆ ಬಿಟ್ಟವರು, ಇನ್ನಷ್ಟು ಮೋಸಗಾರ. ಧರ್ಮ ವೈತಂಸಿಕಾ ಕ್ಷುದ್ರ, ಅವರು ಧರ್ಮವನ್ನು ಮುಚ್ಚಿಟ್ಟಿದ್ದಾರೆ. ಧರ್ಮ ಮಾಡದೆ ಬಿಚ್ಚಿ ಒಳ್ಳೆ ರೀತಿಯಿಂದ ಇಲ್ಲ, ಅಧರ್ಮ ಮಾಡಿ ಧರ್ಮದ ಲೇಪನ ತೇಪೆ ಮಾಡಿದ್ದ. ಮಲದ ಮೇಲೆ ಸೆಂಟ್ ಸ್ಪ್ರೇ ಮಾಡಿದ ಹಾಗೆ ಏನಾಗ್ತದೆ? ಮಲ ವಾಸನೆ ಹೋಗುವುದಿಲ್ಲ, ಆದರೆ ಹತ್ತಿರದವರಿಗೆ ಅದರ ವಾಸನೆ ಬರುವುದಿಲ್ಲ. ಹಾಗೆ ಮೇಲಿಂದ ಮೇಲೆ ತೇಪೆ ಕಾರ್ಯಕ್ರಮ ಮಾಡಿದವರು ಅತ್ಯಂತ ನೀಚರಿಯವರು. ಕೆಟ್ಟದ್ದು ಮಾಡಿ ಕೆಟ್ಟದ್ದು ಮಾಡಿಕೊಂಡಿಲ್ಲ ಅಂತ ವರೆಸಿಕೊಂಡವರಿದ್ದಾರಲ್ಲ, ಅತ್ಯಂತ ನೀಚರಿದ್ದಾರೆ ಅಂತ ಹೇಳ್ತಾರೆ. ಕುರುವತೇಚ ಬಹೂನ್ ಮಾರ್ಗಾನ್ನ ತಾನ್ ಹೇತು ಬಲಮಾಶ್ರಿತ. ಹೇತು ಬಲಮಾಶ್ರಿತ ಏನೋ ಕಾರಣ, ನೆಮ, ಕುಂಟು, ಕತೆ ನಿಮಿತ್ತದಿಂದ ಎಲ್ಲ ಬಹಳಷ್ಟು ದಾರಿಗಳನ್ನೆಲ್ಲ ಮಾಡಿಕೊಂಡಿರ್ತಾರೆ. ಬದುಕಲೋಸಿಗ ಏನು ಹೆಣೆದುಕೊಳ್ತಾರೆ. ಹೊಸದಾದ ಕೆಲವು ಪದ್ಧತಿಗಳನ್ನೆಲ್ಲ ಶುರು ಮಾಡಿ ಬಿಡುತ್ತಾರೆ. ಅದಕ್ಕೆ ಏನೋ ಕಾರಣ ಎಲ್ಲ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ನಾಚಿಕೆ ಆಗುತ್ತೆ ಅಂತಾನೆ. ಎಲ್ಲ ಸುಳ್ಳೆ. ಸರ್ವ ಮಾರ್ಗಾನ್ ವಿಲುಂಬಂತಿ ಲೋಭ ಜ್ಞಾನೇಶು ಅವಸ್ಥಿತ. ಇದೆಲ್ಲ ಅವರಿಗೆ ದುಡ್ಡು ಮಾಡಲು ಮಾಡಿದ ಉಪಾಯಗಳು. ಲೋಭ, ಅತಿ ಹೆಚ್ಚಿನ ಲಾಭದ ಆಸೆಯಲ್ಲಿ ಮಾಡಿರತಕ್ಕಂಥ ಕಥೆಗಳು, ಎಲ್ಲ ಧರ್ಮದ ಪದ್ಧತಿಗಳನ್ನೆಲ್ಲ, ಚಿಂತನೆಯ ಸಾಮ್ರಾಜ್ಯಗಳನ್ನೆಲ್ಲ ಮೋಸಗೊಳಿಸಿದ್ದಾರೆ, ನುಂಗಿ ಹಾಕಿದ್ದಾರೆ, ಲೋಪ ಮಾಡಿದ್ದಾರೆ. ಅಲ್ಲಿ ಏನು ಕಾಣುವುದಿಲ್ಲ, ಹೊರಗಿಂದ ಮಾತ್ರ ಕಾಣುವಂಥದ್ದು. ಧರ್ಮಸ್ಯ ಕ್ರಿಯಮಾಣಸ್ಯ ಲೋಭಗ್ರಸ್ತೈ ದುರಾತ್ಮಭಿ ಯಾ ವಿಕ್ರಿಯತೆ ಸಂಸ್ಥಾ ತಥಾ ಸಾಪಿ ಪ್ರವರ್ತಿದೆ. ಕ್ರಮ ಪ್ರಕಾರವಾಗಿ ಸಂಸ್ಥೆ ಅಂತಲೇ ಹೇಳ್ತಾರೆ. ಸಂಸ್ಥಾನ, ಸಂಘ ಸಂಸ್ಥೆಗಳು ಏನೋ ಒಂದು ಹುಟ್ಟು ಹಾಕ್ತಾರೆ. ಧರ್ಮವನ್ನು ಎಳೆಯಲೋಸುಗ ಲೋಭದಿಂದ ಏನೋ ಸಂಸ್ಥೆಗಳನ್ನು ದುರಾತ್ಮರಾಗಿ ಕೆಟ್ಟ ಯೋಚನೆಗಳಿಂದ ಮಾಡ್ತಾರೆ. ಅದರಿಂದ ಬಗ್ಗಿಸಲು ನೋಡುತ್ತಾರೆ. ಹಿರಿಯರಿಗಾಗಿ, ಬಾಲವೃದ್ಧರಿಗಾಗಿ, ಊಟಕ್ಕಾಗಿ, ವಿದ್ಯೆಯ ಕತೆಗಾಗಿ, ಮತ್ತೊಂದು ಇನ್ನೊಂದು ಅಂತ ಹೇಳುತ್ತಾ ಏನೇನೋ ಮೋಸದ ಲೇಬಲ್ಗಳು ಇದರಿಂದ ಲೂಟಿ ಮಾಡ್ತಾರೆ. ಕೊನೆಗೆ ಆ ಸಂಸ್ಥೆಯು ಅವರು ಹುಟ್ಟು ಹಾಕಿದ್ದು ನುಂಗಿ ಹಾಕ್ತಾರೆ. ಅದನ್ನು ಸಹ ಅದು ಅವರಲ್ಲಿ ನೆಲೆಗೊಳ್ಳುವುದಿಲ್ಲ. ಅವ್ರು ಮಾಡಿದ್ದದಂತ ತಿನ್ನಲಿಕ್ಕೆ ಅದು ಸಾಯ್ತದೆ, ಅದು ಇಲ್ಲ ಆಗ್ತದೆ ಅಂತ ಏನೆಲ್ಲ ಅವರಲ್ಲಿ ಉಂಟು. ಗತ್ತುಗಳು ಕೇಳಿದ್ರೆ ಒಂದು ಏಳು ಏನೆಂದು ಹೇಳಲ್ವ ಅದಕ್ಕೆ. ದರ್ಪ, ಕ್ರೋಧ, ಮದ, ಸ್ವಪ್ನ, ಹರ್ಷ, ಶೋಕ, ಅಭಿಮಾನತ ಏತೇವ ಹಿ ಕೌರವಿಯ ದೃಶ್ಯಂತೆ ಲುಬ್ಧ ಬುದ್ಧಿಷು. ಲೋಭದ ಮಂಡೆಯಲ್ಲಿ ಇದೇ ಕಾಣ್ತದೆ, ಮತ್ತೇನಿಲ್ಲ ಅವರಲ್ಲಿ. ಲೋಭಿಗಳು ಯಾರು? ಅದರ ಬೆನ್ನೆಯಿಂದ ನಿಂತವರು ಯಾರು? ದ್ರವ್ಯಗಳನ್ನು ನುಂಗಿ ಹಾಕಿದವರು ಯಾರು? ನೋಡಬೇಕಾದ್ರೆ ಅವರಲ್ಲಿ ದರ್ಪ ಇರ್ತದೆ, ಅಂದರೆ ದಪ್ಪ, ಸೊಕ್ಕು ಅಡರಿ ಇರ್ತದೆ. ಅದನ್ನು ಅವರು ಅರಗಿಸಿಕೊಂಡಿರ್ತಾರೆ. ಅದರೊಟ್ಟಿಗೆ ಅವರಲ್ಲಿ ಕೋಪ ಇರ್ತದೆ, ಭಯಂಕರ. ಯಾರ ಮೇಲೂ ಪ್ರೀತಿ ವಿಶ್ವಾಸ ಇಲ್ಲ. ಮೂಗಿನ ತುದಿಯಲ್ಲಿ ಅವರದ್ದು ಕೋಪ ನಿಂತಿರ್ತದೆ. ಅದರೊಟ್ಟಿಗೆ ಮದ, ಕೆಲಸ ಆಯಿತು ಎನ್ನತಕ್ಕಂಥ ಒಂದು ಅಹಂಕಾರ, ಒಂದು ಲೆಕ್ಕದಲ್ಲಿ ಇನ್ನೊಬ್ಬರನ್ನು ಬಗ್ಗು ಬಡಿಯತಕ್ಕಂಥ ಒಂದು ವಿಚಿತ್ರವಾದ ಕ್ರೂರತನ, ಅದು ದರ್ಪ. ಆದರೆ ಇದು ಮದ. ಇವನಲ್ಲಿ ಸೊಕ್ಕು. ನಡೆಯುವಾಗಲೇ ಅವನಿಗೆ ಕಾಲು ಸರಿ ಇರುವುದಿಲ್ಲ. ಕಾಲು ನೋವಿನಿಂದಲ್ಲ, ಅದು ಮದದ ಬಗೆ. ಇನ್ನೊಂದು ಸ್ವಪ್ನ, ಏನೇನೋ ಕನಸು ಕಾಣ್ತಾ ಇರ್ತಾನೆ.
ಹಾಗಾಗ್ತದೆ ಹೀಗಾಗ್ತದೆ ಅದು ಮಾಡ್ಲಿಕ್ಕುಂಟು ಇದು ಮಾಡ್ಲಿಕ್ಕುಂಟು ಅಂತ ಹೇಳಿಕೊಂಡು ಆ ಸಾಮ್ರಾಜ್ಯದಲ್ಲೇ ಬದುಕ್ತಾನೆ. ಮತ್ತೆ ಹರ್ಷ, ವಿಪರೀತವಾದ ಗಮ್ಮತ್ತು, ಮೋಜ್ ಮರ್ಜ್, ಅದರೊಟ್ಟಿಗೆ ಶೋಕ, ಯಾವತ್ತು ನೋಡಿದ್ರು ಅಳುಮೂರಿ. ನೋಡಿ, ಹರ್ಷ ಶೋಕ ಎರಡು, ಹೌದು ಎರಡೂ ಇರ್ತದೆ. ಎರಡೂ ಮಾಡ್ತಾನೆ. ಯಾರು ಇಲ್ಲದಿದ್ದಾಗ ಗಟ್ಟಿಯಾಗಿ ಗಹಗಹಿಸಿ ನಗ್ತಾನೆ, ನಾನು ಮಾಡಿದೆ ದುಡ್ಡು ಅಂತ ಹೇಳಿಕೊಂಡು. ಎಲ್ಲೆದ್ರು ಬಂದಾಗ ಅಯ್ಯೋ ಇನ್ನೂ ಬಾಕಿ ಉಂಟು, ಇಲ್ಲಪ್ಪ ಹೋಯ್ತಪ್ಪ ಅಂತ ಬೊಬ್ಬೆ ಹೊಡಿತಾನೆ. ಒಳಗಿಂದ ದುಃಖ ಅನುಭವಿಸ್ತಾನೆ, ಹೊರಗಿಂದ ನೆಗಾಡ್ತಾ ಇರ್ತಾನೆ. ಕೆಲವೊಮ್ಮೆ ಅಭಿಮಾನಿತ, ಅಯ್ಯೋ ಅದು ಭಯಂಕರ. ಮಂಡೆಯಲ್ಲಿ ಅಭಿಮಾನ ಉಂಟಲ್ಲ, ಅಹಂಕಾರ, ಅದು ಭಯಂಕರ ಜೋರಿರ್ತದೆ. ಎಲ್ಲದರಲ್ಲಿಯೂ ತನ್ನದಿರತಕ್ಕಂಥ ಒಂದು ಇರಾದೆ, ಓವರ್ ಆಯಿತು ಅಂತಾನೆ. ಈಗ ಈ ರೀತಿಯಾಗಿರತಕ್ಕಂಥ ವ್ಯವಸ್ಥೆ ಲೋಭಿಗಳಲ್ಲಿ ಪರಮಾವಧಿ ಇರ್ತದೆ ಅಂತ. ಏತಾನ್ ಅಶಿಷ್ಟಾನ್ ಬುದ್ಧಿಸ್ವ ನಿತ್ಯಂ ಲೋಭ ಸಮನ್ವಿತಾನ್. ತಿಳ್ಕೋ, ಇವರೇ ಅಶಿಷ್ಟರು, ಶಿಷ್ಟರಲ್ಲದವರು, ಒಳ್ಳೆಯವರಲ್ಲ, ಕೆಟ್ಟವರು. ಲೋಭದ ನೆಲೆಯಲ್ಲಿ ನೆಲೆಗೊಂಡವರಲ್ಲಿ ಇರತಕ್ಕಂಥ ಇಷ್ಟೆಲ್ಲ ಅನಾಹುತಗಳು, ಕೆಟ್ಟ ಲಕ್ಷಣಗಳಿವೆ ಅಂತಾನೆ. ಆದ್ರಿಂದ ಶಿಷ್ಟಾಂಸ್ತು ಪರಿಪೃಚ್ಛೇತಾಹ ಯಾನ್ ವಕ್ಷ್ಯಾಮಿ ಶುಚಿವ್ರತಾನ್. ಭೀಷ್ಮರು ಹೇಳ್ತಾನೆ, ಒಳ್ಳೆಯವರು ಯಾರು ಅಂತ ಹೇಳ್ತೇನೆ ಕೇಳು. ಅವರು ಶುದ್ಧವಾದ ಆಚರಣೆಗಳಲ್ಲಿ ಇರುವವರು, ಒಳ್ಳೆಯ ವಿಚಾರವಂತರು. ಶಿಷ್ಟರ ಬಗ್ಗೆ ನೀನು ಚೆನ್ನಾಗಿ ತಿಳ್ಕೊಳ್ಬೇಕು. ಒಳ್ಳೆಯವರು ಯಾರು ಎನ್ನುವುದರ ಬಗ್ಗೆ ನಾನು ನಿನಗೆ ತಿಳಿಸಿಕೊಡ್ತೇನೆ, ಒಳ್ಳೆಯವರ ಪಟ್ಟಿ ಹೇಳುತ್ತೇನೆ ಅಂತ ಬಹಳ ಚೆನ್ನಾಗಿ ಒಳ್ಳೆಯತನವನ್ನು ರೂಢಿಸಿಕೊಳ್ಳುವುದರಲ್ಲಿ. ಇಷ್ಟರವರೆಗೆ ನಾವು ಕೆಟ್ಟವರ ಕಡು ಕೆಟ್ಟ ವೃತ್ತಿಗಳ ಬಗ್ಗೆ ಕೆಲವು ಗುಣಲಕ್ಷಣಗಳು, ಗುಣ ಅಂತ ಹೇಳೋದಕ್ಕಿಂತ ದೋಷಗಳು ಇರಲಿ ಆಡುಭಾಷೆಯಲ್ಲಿ ಹೇಳುವಾಗ. ಇಲ್ಲ, ಸಂಸ್ಕೃತದಲ್ಲಿ ಗುಣ ಅಂದ್ರೆ ಕ್ವಾಲಿಟಿ ಅಂತ ಅರ್ಥ ಅಷ್ಟೇ. ಅದು ಒಳ್ಳೆದಾಗಿ, ಬ್ಯಾಡ್ ಆರ್ ಗುಡ್ ಯಾವುದು ನಡೀತದೆ. ಹಾಗೆ ಇವು ಹೇಳ್ತಾನೆ, ಯೇಷು ಆವೃತ್ತಿ ಭಯನ್ನಾಸ್ತಿ. ಯಾರಿಗೆ ವೃತ್ತಿ ಭಯ ಇಲ್ಲ, ಆವೃತ್ತಿ ಭಯ ಇಲ್ಲ, ಮತ್ತೆ ಹುಟ್ಟುದೇನೋ, ಮತ್ತೆ ತೊಂದರೆ ಉಂಟೋ, ಇನ್ನು ಬರ್ಲಿಕ್ಕಾಗ್ತದೋ, ಹಾಗೆ ಯಾವುದು ಹೆದರಿಕೆ ಇಲ್ಲ. ಬಂದದ್ದಕ್ಕೆ ಒಳ್ಳೆಯದು ಮಾಡಿಕೊಂಡು ಹೋಗಿದ್ದಾರೆ, ಅವರಿಗೆ ನೆಮ್ಮದಿ ಇದೆ. ತಾವು ಪದ್ಧತಿಯನ್ನು ತಪ್ಪಿಸಲಿಲ್ಲ, ಶಾಸ್ತ್ರವನ್ನು ವಿರೋಧಿಸಲಿಲ್ಲ, ಇದು ಸರಿಯಾಗಿದೆ ಎನ್ನತಕ್ಕಂಥ ಸಾಕ್ಷಿ ಇದೆ ಅವರಲ್ಲಿ. ಅದರಿಂದ ಯಾರಿಗೆ ಪುನರಾವೃತ್ತಿಯ ಪುನರ್ಜನ್ಮದ ಅಥವಾ ತಮ್ಮ ಹೊಟ್ಟೆಪಾಡಿನ ಬದುಕಿನ ಅಥವಾ ತನ್ನ ಇರವಿನ ಮೇಲೆ ಯಾವುದೇ ರೀತಿಯಾದ ಹೆದರಿಕೆ ಆಗಲಿ ಅಥವಾ ಇನ್ನೇನೋ ಗಡಿಬಿಡಿ ಆಗಲಿ, ಗೊಂದಲವಾಗಲಿ ಇಲ್ಲವೋ ಅವರು ಶಿಷ್ಟ. ಪರಲೋಕ ಭಯನ್ನ ನಚ. ಅವರಿಗೆ ನನಗೆ ಇನ್ನು ಸ್ವರ್ಗ ಸಿಗ್ತದ ಇಲ್ವಾ, ನಾನು ನರಕಕ್ಕೆ ಹೋಗಿ ಸಾಯ್ತೇನೆ, ನಾನು ಹಾಳಾಗ್ತೇನೆ, ಆ ಹೆದರಿಕೆ ಇಲ್ಲ. ನರಕದ ಭಯ ಇಲ್ಲ ಅವರಿಗೆ, ಸ್ವರ್ಗ ತಪ್ಪುವ ಹೆದರಿಕೆ ಇಲ್ಲ ಅವರಿಗೆ. ಇಲ್ಲಿಂದ ತೆರಳಿದ ನಂತರ ಬೇರೆ ದೇಹದ ಬಗ್ಗೆ ಅವರಿಗೆ ಅಯ್ಯೋ ಹಾಳಾಗ್ತದಲ್ಲೋ ಅಂತ ಅಳುವು ಇಲ್ಲ. ಖಂಡಿತವಾಗಿ ಒಳ್ಳೆ ಮಾಡಿದ್ದೇನೆ, ಆದ್ರಿಂದ ಒಳ್ಳೆ ರೀತಿಯಲ್ಲಿ ಇರ್ತೇನೆ, ಬರ್ತೇನೆ, ಬದುಕ್ತೇನೆ, ಮುಗಿಸ್ತೇನೆ ಅನ್ನತಕ್ಕಂಥ ಗ್ಯಾರಂಟಿ ಅವರಲ್ಲಿ ಉಂಟು, ನಂಬಿಕೆ ಉಂಟು ಅವರಲ್ಲಿ. ಯಾಕೆ? ಅವರು ಈಗಲೇ ಅದನ್ನು ಮಾಡಿಕೊಂಡಿದ್ದಾರೆ. ಪರಲೋಕಕ್ಕೆ ಬೇಕಾಗಿರತಕ್ಕಂತಹ ತಯಾರಿ ಈಗಲೇ ಮಾಡಿದ್ದಾರೆ. ಯಾವುದೇ ವಿರೋಧ ಇಲ್ಲದೆ, ಯಾವುದೇ ಶಾಸ್ತ್ರವನ್ನು ಮರೆಯದೆ ಮುರಿಯದೆ ಕ್ರಮಬದ್ಧವಾಗಿ ತಮ್ಮನ್ನು ತಾವು ದುಡಿಸಿಕೊಳ್ಳಿರತಕ್ಕಂಥ ವ್ಯಕ್ತಿಗಳೇ ಅವರು ನಿಜವಾಗಿ ಶಿಷ್ಟಾಚಾರವಂತ. ನಾವಿಶೇಷ ಪ್ರಸಂಗೋಸ್ತಿ. ತಿನ್ಲಿಕ್ಕೋಸ್ಕರ ಏನೇನೋ ತಿಂದುಕೊಂಡು ಹೊಟ್ಟೆ ಹೊರೆದುಕೊಂಡು ಅಭೋಜ್ಯ ಪದಾರ್ಥಗಳ ಜೊತೆಯಲ್ಲಿ ಅವರು ಬದುಕಿದವರಲ್ಲ. ಮಾಂಸ ಅಮೇಧ್ಯಗಳಲ್ಲೆಲ್ಲ ಅವರಿಗೆ ತೃಪ್ತಿ ಇಲ್ಲ ಅಥವಾ ಪ್ರೀತಿ ಇಲ್ಲ ಅಂತವರಲ್ಲ ಅವರು. ನ ಪ್ರಿಯೇಶು ಅಪ್ರಿಯೇಶು ಚ. ಅವರು ಯಾವುದೇ ಬೇಕು ಬೇಡಗಳ ಬಗ್ಗೆ ಯಾವತ್ತೂ ಸಹ ಅವರು ತಲೆ ಕೆಡಿಸಿಕೊಂಡವರೇ ಅಲ್ಲ. ಯಾವುದೋ ಇದು ಬೇಕೇ ಬೇಕು ಅಂತ ಅದಕ್ಕೆ ಪ್ರಿಯಕರವಾದಂಥ ಪ್ರವೃತ್ತಿಯಲ್ಲಿ ನಡೆದುಕೊಂಡವರಲ್ಲ. ಇದು ಅಪ್ರಿಯ, ಇದು ಬೇಡ ಹೇಳಿಕೊಂಡವರ ಮೇಲೆ ದ್ವೇಷ ಮಾಡಿದವರಲ್ಲ. ರಾಗ ದ್ವೇಷಗಳ ಕೊಂಪೆ ಅವರಲ್ಲಿ ಇಲ್ಲ. ಆಗಬಾರದ್ದನ್ನು ನುಳ್ಳುವ, ಆಗಬೇಕಾದ್ದನ್ನು ಅತಿಯಾಗಿ ಹಚ್ಚಿಕೊಳ್ಳುವ ಕ್ರಮವೇ ಇಲ್ಲದವರು. ಯಾರ ಮೇಲೆಯೂ ಸಹ ಪ್ರಿಯಾಪ್ರಿಯ ಇಲ್ಲ. ತಮ್ಮಷ್ಟಕ್ಕೆ ಅವರನ್ನು ದ್ವೇಷಿಸುವ, ತಮ್ಮಷ್ಟಕ್ಕೆ ಅವರನ್ನು ಹಚ್ಚಿಕೊಳ್ಳುವ ಕಥೆ ಇಲ್ಲ. ಹೇಗಿರ್ತದೆ ಅಂತಾರೆ ಅವರು ಬಹಳ ಚೆನ್ನಾಗಿ. ಅದರೊಟ್ಟಿಗೆ ಶಿಷ್ಟಾಚಾರ ಪ್ರಿಯ ಯೇಷು ಶ್ರುತಂ ಯೇಷಾಂ ಪರಾಯಣಂ. ಅವರಿಗೆ ಅತ್ಯಂತ ಇಷ್ಟವಾದ ಕೆಲಸ ಯಾವುದು ಕೇಳಿದರೆ ಕಿವಿ ಕೊಡುವುದು. ಶ್ರುತಂ ಯೇಷಾಂ ಪರಾಯಣಂ. ಯಾರಿಗೆ ಕೇಳುವುದೇ ತುಂಬ ಇಷ್ಟವೋ, ಸುಮಾರು ಜನರಲ್ಲಿ ಸುಮಾರು ವಿಷಯಗಳನ್ನು ಸುಮಾರು ರೀತಿಯಲ್ಲಿ ಕೇಳಬೇಕು. ಒಂದೇ ಸಬ್ಜೆಕ್ಟ್ ಆದರೂ ಬೇರೆ ಬೇರೆಯವರನ್ನು ಕೇಳಬೇಕು. ಒಂದೇ ವಿಷಯವನ್ನಾದರೂ ಮತ್ತೆ ಮತ್ತೆ ಕೇಳಬೇಕು. ಒಂದೇ ವಿಷಯವನ್ನಾದರೂ ಬಹು ಪ್ರಕಾರದಲ್ಲಿ ಕೇಳಬೇಕು. ಗಜೇಂದ್ರ ಮೋಕ್ಷವೇ ಇರಲಿ, ಅದನ್ನು ಅತ್ಯಂತ ವಿಶದವಾಗಿ ಸ್ಪಷ್ಟವಾಗಿ ಬೇಕಾದ ಆಯಾಮಗಳಲ್ಲಿ ಅವನು ಕರೆದ ರೀತಿಗಳು,
ದೇವರ ಬಗ್ಗೆ ಅವನಿಗೆ ಇರತಕ್ಕಂಥ ಅಶೇಷವಾಗಿರತಕ್ಕಂಥ ಯೋಚನೆಗಳು, ಇದನ್ನೆಲ್ಲ ಬೇಗ ಸಣ್ಣ ಧ್ರುವನನ್ನೇ ಇಟ್ಟುಕೊಳ್ಳಿ. ಏನು ಮಾಡಿದ ಧ್ರುವ? 6 ತಿಂಗಳಲ್ಲಿ ಅದರ ಕಾಡಿನಲ್ಲಿ ದೇವರನ್ನು ಕಂಡ ನೆಲೆಯಲ್ಲಿ ಅವನ ವೈಭವಗಳು ಹೇಗಿತ್ತು, ಮುಗಿಯಲಾರದಷ್ಟು ಯೋಚನೆಗಳವನಲ್ಲಿ. ಇದನ್ನೆಲ್ಲ ಗಮನಿಸಲಿಕ್ಕೆ ಕೇಳಿ. ಅದರಿಂದ ಶ್ರುತಂ ಇದು ಕೇಳದೆ ಬರುವುದಿಲ್ಲ, ನೋಡಿದ್ರೆ ಸಿಗುವುದಿಲ್ಲ. ಇರುವ ಗೆರೆಗಳಲ್ಲಿ ಅಷ್ಟೇ ಅಕ್ಷರಗಳಲ್ಲಿ ಮೂಡಿದ ಕಥೆಗಳಲ್ಲ, ಒಂದು 2-3 ಅಕ್ಷರಗಳಲ್ಲಿ ಅದ್ಭುತವಾಗಿರತಕ್ಕಂಥ ಇಡೀ ದೊಡ್ಡ ಅವನ ಅನುಭವದ ಮೂಟೆಯೇ ಮೆತ್ತಿಕೊಂಡಿರ್ತದೆ. ಅದನ್ನು ಡಿಕೋಡಿಂಗ್ ಮಾಡುವುದೇ ಒಂದು ದೊಡ್ಡ ಅದ್ಭುತವಾದಂತಹ ಸರ್ಜರಿ ಕೆಲಸ ಅನಿಸ್ತದೆ. ಹೀಗಾಗಿ ಕೇಳಮ್ಮ ಅಂತಾನೆ, ಕೇಳಬೇಕು ಸಬ್ಜೆಕ್ಟ್ಗಳನ್ನು. ಇದು ಶಿಷ್ಟಾಚಾರ್ಯರಿಗೆ ಅತ್ಯಂತ ಪ್ರಿಯ. ಒಳ್ಳೆಯವರನ್ನು ಏನು ಕೇಳಿದರೆ ಅವ್ರ ವಿಷಯಗಳನ್ನು, ಶಾಸ್ತ್ರಗಳನ್ನು ಚೆನ್ನಾಗಿ ಕೇಳ್ತಾ ಇರ್ತಾರೆ, ಅದನ್ನು ಮತ್ತೆ ಮತ್ತೆ ಹರಿತಗೊಳಿಸ್ತಾ ಇರ್ತಾರೆ, ಅದನ್ನು ಮತ್ತೆ ಮತ್ತಷ್ಟು ಪರೀಕ್ಷೆಗೆ ಒಳಪಡಿಸ್ತಾ ಇರ್ತಾರೆ ವಿಷಯಗಳನ್ನು. ಹಾಗೆ ಪ್ರಶ್ನೆಗಳು ಬರ್ತಾವೆ, ಸಂಶಯಗಳು ಹೇಳುತ್ತಾವೆ, ನಿರ್ಣಯಗಳಿಗೋಸ್ಕರ ಗೆರೆಗಳು ಬೇಕ್ತಾವೆ, ಪ್ರಮಾಣಗಳ ಬಗ್ಗೆ ಜಿಜ್ಞಾಸೆ ಆಗ್ತದೆ, ಸ್ಪಷ್ಟ ಮಾಡಲಿಕ್ಕೆ ಇರ್ತದೆ. ಸುಖಂ ದುಃಖಂ ಸಮಂ ಯೇಷಾಂ ಸತ್ಯಂ ಯೇಷಾಂ ಪರಾಯಣಂ. ನೋಡಿ, ಅವರಿಗೆ ಸುಖ ಆದ್ರೇನು ದುಃಖ ಆದ್ರೇನು ಎಲ್ಲ ಒಂದೇ ಬಗ್ಗೆ. ಬದುಕು ಅಂದರೆ ಹಾಗೆ ಅಲ್ವಾ, ಒಂದರ ನಂತರ ಒಂದು ಬಂದೇ ಬರ್ತದೆ. ಯಾವುದನ್ನು ಅತಿಶಯವಾಗಿ ಆಮಂತ್ರಿಸುವ, ಯಾವುದನ್ನೇ ಕಡುವಾಗಿ ತಿರಸ್ಕರಿಸುವ ಕಥೆ ಇಲ್ಲ. ಇದು ಭೂಲೋಕದ ಪದ್ಧತಿಯಾಗಿ, ಬದುಕಿನ ನೆಲೆ ಹಾಗೆ. ಇಲ್ಲಿ ಸುಖ ದುಃಖಗಳು ಎರಡೂ ಇರ್ತವೆ. ಅದನ್ನು ಮಾತ್ರ ಸ್ಪರ್ಶಾಸ್ತಿಕೊಂತೆ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನಃ ಅನಿತ್ಯ ತಾನ್ ತಿತಿಕ್ಷಸ್ವ ಭಾರತ. ಕೃಷ್ಣ ಹೇಳಿದಾಗೆ ಅದನ್ನು ಆದಷ್ಟು ಸಹಿಸಿಕೊಂಡು ಕೂತವರು ಒಂದು ದೃಷ್ಟಿಯಿಂದ. ಮತ್ತೆ ಅವರಿಗೆ ಸತ್ಯಂ ಯೇಷಾಂ ಪರಾಯಣ. ಇದಕ್ಕೋಸ್ಕರ ಅವರು ಸುಳ್ಳುಗಾರರಾಗುವುದಿಲ್ಲ, ಮೋಸ ಮಾಡುವುದಿಲ್ಲ, ದಾರಿ ತಪ್ಪುವುದಿಲ್ಲ, ಅನ್ಯಾಯ ಸಿಗುವುದಿಲ್ಲ, ಇಷ್ಟ ಬಂದಂತೆ ಜನರಿಗೆ ಹೇಳಿಕೊಡುವವರಿಲ್ಲ. ಸಿದ್ಧಾಂತ ಹೇಗಿದೆ ಅದನ್ನು ನಡೆಸಿಕೊಡುವವರು. ಅವರಿಗೆ ಸತ್ಯ, ಶಾಸ್ತ್ರೀಯವಾದಂತಹ ಚಿಂತನೆ, ಅದರ ನಡೆ ಅವರಿಗೆ ಅತ್ಯಂತ ಮುಖ್ಯವಾಗಿದೆ. ಮಾತಿನಲ್ಲೇ ಆಗಲಿ, ಬದುಕಿನಲ್ಲೇ ಆಗಲಿ, ಮನಸ್ಸಿನಲ್ಲೇ ಆಗಲಿ ಅವರು ಒಂದೇ ರೀತಿಯಾಗಿರುವವರು. ದಾತಾರೋ ನ ಗ್ರಹೀತಾರ. ಅವರಿಗೆ ಕೊಟ್ಟು ಖುಷಿ ಹೊರತು ನಟ್ಟಿ ಖುಷಿ ಇಲ್ಲ, ಬೇಡಿ ಖುಷಿ ಇಲ್ಲ, ಪಡೆದು ಖುಷಿ ಇಲ್ಲ, ಇನ್ನೊಬ್ಬರಿಂದ ಕೈ ಒಡ್ಡಿದವರಲ್ಲ. ನ ಗೃಹೀತಾರ ನ ಗ್ರಹೀತಾರ, ಹಿಡಿದುಕೊಳ್ಳುವವರಲ್ಲ. ದಯಾವಂತ ತಥೈವಂಚ, ಇನ್ನೊಬ್ಬರ ಮೇಲೆ ಉಪಕಾರ ಮಾಡಬೇಕೆನ್ನತಕ್ಕಂಥ ಪರಮೋಚ್ಚವಾದ ಇಚ್ಛೆ ಉಳ್ಳವರು. ಉತ್ಕಟ ಇಚ್ಛೆಯಿಂದ ಜನರಿಗೆ ನೀಡುತ್ತಾರೆ ಹೊರತು ಅವರಿಂದ ಪಡೀಲಿಕ್ಕೆ ಹಾತೊರೆಯುವುದಿಲ್ಲ, ಕಸಿಲಿಕ್ಕಂತೂ ಬರುವುದೇ ಇಲ್ಲ. ಆ ನಮೂನೆಯವರು. ಪಿತೃದೇವ ಆತಿಥೇಯ ಅಷ್ಟ ನಿತ್ಯೋದ್ಯುಕ್ತ ತಥೈವಚ. ಈ ದಾನ, ಈ ದಕ್ಷಿಣೆ, ಈ ದಯೆ, ಅದಕ್ಕೆ ಬೇಕಾಗಿರೋದು ಅಂದರೆ ಭೂತ ದಯೆ, ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಯೋಗಗಳವರದ್ದು. ಪಿತೃಗಳ ಅರ್ಚನೆ, ದೇವತೆಗಳ ಪೂಜೆ, ಅತಿಥಿಯ ಸತ್ಕಾರ, ಈ ಪಂಚಯಜ್ಞಗಳ ವಿಶೇಷವಾದಂತಹ ಆದರ, ಇದರಲ್ಲಿ ಯಾವತ್ತೂ ತೊಡಗಿರ್ತಾರೆ. ಒಂದು ವರ್ಷಕ್ಕೊಂದು ದಿನ, ಬದುಕಿನಲ್ಲಿ ಒಂದು ದಿನ ಅಲ್ಲ, ಯಾವತ್ತೂ ದೇವಹೋಮಗಳು, ದೇವತಾರ್ಚನೆಗಳು, ಪಿತೃತರ್ಪಣಗಳು, ಶ್ರಾದ್ದ ಕರ್ಮಗಳು, ಅತಿಥಿ ಸತ್ಕಾರಗಳು, ಜನರ ಮೇಲೆ ಪ್ರೀತಿ ವಿಶ್ವಾಸಗಳು, ಅದರ ಒಟ್ಟಿಗೆ ಭೂತದಯೆ, ಇವೆಲ್ಲ ನಿರಂತರ. ಸರ್ವೋಪಕಾರಿಣ ವೀರಾಹ ಸರ್ವ ಧರ್ಮಾನುಪಾಲಕ. ಬಹಳ ವಿಶಾಲವಾದ ಹೃದಯವಂತಿಕೆ, ಎಲ್ಲರಿಗೂ ಉಪಕಾರ ಮಾಡ್ತಾರೆ. ತಮ್ಮ ಸಮಾಜ ಬಾಂಧವರಂತಾಗಲಿ, ಜನಾಂಗ ವ್ಯವಸ್ಥೆ ಅಂತಾಗಲಿ, ಊರಿನ ಮಂದಿ ಅಂತಾಗಲಿ, ಬಂಧು ಬಳಗದವರಂತ ಎನಿಸಲಿ, ಮಿತ್ರವರ್ಗ, ಏನಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗೆ ಉಪಕಾರ ಬೇಕಿತ್ತು, ಯಾರಿಗೆ ಸಹಾಯ ಸರಿಯಾಗಿ ಉಂಟು ಅಂಥವರಿಗೆ ಸರ್ವೋಪಕಾರಿಣ. ಎಲ್ಲರಲ್ಲಿಯೂ ವಿಶೇಷವಾದಂತಹ ಭಗವಂತನನ್ನು ಕಂಡು ಆಧರಿಸುವವರು. ಸರ್ವಧರ್ಮಾನುಪಾಲಕ, ಎಲ್ಲರ ಧರ್ಮಗಳನ್ನು ಪ್ರೀತಿಸುವವರು. ಭಗವಂತನ ಎಲ್ಲ ಧರ್ಮಗಳನ್ನು ಚೆನ್ನಾಗಿ ಗಮನಿಸಿದವರು, ಶಾಸ್ತ್ರಕ್ಕೆ ಅನುಗುಣವಾಗಿ ಅದನ್ನು ನಡೆಸಿಕೊಡುವವರು. ಅನುಪಾಲಕ, ಉದ್ಧಾರಕವಾದ ಏನೊಂದು ಸಂಗತಿ ಇದೆ ಅದು ಧರ್ಮ. ಯಾವುದು ಅವನತಿಗೆ ಕಾರಣವಾಗ್ತದೆ, ಮುಳುಗಿ ಹಾಕ್ತದೆ, ಅದು ಧರ್ಮ ಅಲ್ಲ. ಹಾಗಾಗಿ ಅಂತ ಎಲ್ಲ ಧರ್ಮಗಳನ್ನು, ಒಳ್ಳೆಯ ಉಚ್ಛ್ರಾಯ ಸ್ಥಿತಿಯನ್ನು, ಅಭಿವೃದ್ಧಿಯನ್ನು ಪಡೆಯಬೇಕಾಗಿರತಕ್ಕ ಏನೇ ಆಚರಣೆಗಳಿರಲಿ, ವ್ರತ ನಿಯಮಗಳು, ನಿಷ್ಠೆಗಳು, ಆ ಎಲ್ಲದರಲ್ಲಿಯೂ ಪ್ರೀತಿ ವಿಶ್ವಾಸ, ಅದನ್ನು ಅನುಸರಿಸಿಕೊಳ್ಳುವ ಯೋಗ್ಯತೆ ಉಳ್ಳವರಾಗಿದ್ದಾನೆ. ಸರ್ವಭೂತ ಹಿತಾಶ್ಚೈವ ಸರ್ವದೇಯಾಶ್ಚ ಭಾರತ. ಎಲ್ಲ ಕೊಡುವುದರಲ್ಲಿಯೂ ತಾತ್ಪರ್ಯವಂತೆ. ಅದು ಇದು ಮತ್ತೊಂದು ಇನ್ನೊಂದು ಅಂತಲ್ಲ. ಯಾವುದೇ ರೀತಿ ಅಂದರೆ ತ್ಯಾಗ ಭೂಮಿಕೆ ಉಳ್ಳವರು ಅನ್ನೋ ನೆಲೆಯಲ್ಲಿ ಲೋಭಕ್ಕಿಂತ ವಿರುದ್ಧವಾದ ಧರ್ಮ ತ್ಯಾಗ.
ಅದನ್ನು ಮತ್ತಷ್ಟು ಮಾತಿನಿಂದ ಭೀಷ್ಮರು ಹೇಳ್ತಾರೆ, ಇವರು ಬೇಕು ಅಂತ ಬಂದವರಲ್ಲ, ಇವರು ಕೊಡ್ಲಿಕ್ಕೆ ಅಂತ ನಿಂದವರು ಅಂತ, ಪಡಿಲಿಕ್ಕೆ ಅಂತ ಕೇಳುವುದಿಲ್ಲ ಇವರು, ಉಳಿದವರನ್ನು ಹಂಚಿಕೊಂಡು ಇರಲಿಕ್ಕೆ ಅಂತ ಇಷ್ಟಪಡುವವರು ಅಂತ ಹೇಳುವ ಮೂಲಕ ಬಹಳ ಚೆನ್ನಾಗಿ ಎಲ್ಲರ ಮೇಲೂ ಅವರಿಗೆ ಆಸೆ ಇದೆ, ಎಲ್ಲದರ ಮೇಲೆ ಅವರಿಗೆ ದಯೆ ಇದೆ, ಎಲ್ಲವನ್ನು ಕೊಡುವ ಯೋಗ್ಯತೆ ಇದೆ. ಅಂದರೆ ಎಲ್ಲವನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿದ್ದಾರೆ ಅವರು. ನತೆ ವಾಸ್ತವವಾಗಿ ನೋಡಿದರೆ ಅವರನ್ನು ನಾವು ಧರ್ಮದಿಂದ ತಪ್ಪಿಸಲಿಕ್ಕೆ ಆಗುವುದೇ ಇಲ್ಲ. ಯಾವುದೋ ಒಂದು ಪ್ರಲೋಭನೆಯಿಂದ ಅಥವಾ ಯಾವುದೋ ಒಂದು ಪ್ರಕೃತಿಯ ವಿಕೋಪದಿಂದ, ಅದು ಇನ್ಯಾವ ನೋಡಿ, ಇತ್ತೀಚೆಗೆ ಕೊರೋನಾ ಬಂದ ತಕ್ಷಣ ಎಲ್ಲ ಬಿಟ್ಟದ್ದೇ ಕೊನೆಗೆ. ಜಪ ಪೂಜೆ ಪುನಸ್ಕಾರ ಮಾಡುವವರು ಅದು ಬಿಟ್ಟರು, ಪೂಜೆ ಪುನಸ್ಕಾರ ನಿಂತದ್ದು, ದೇವಸ್ಥಾನ ಹೋಗುವುದು ತಪ್ಪಿತು, ಸ್ನಾನ ಯೋಜನೆಗಳೆಲ್ಲ ಇಲ್ಲಾಗಿ ಆಯಿತು. ಖುಷಿಯಾಯ್ತು ಅವರಿಗೆ. ಮೊದಲೇ ತಪ್ಪಿಸುವುದು ಯಾವಾಗ ನೋಡ್ತಿದ್ರು ತಪ್ಪಿ ಹೋಯ್ತು. ಇದು ಹೇಳ್ತಾರೆ, ನತೆ ಚಾಲಯಿತು ಶಕ್ಯ ಧರ್ಮ ವ್ಯಾಹಾರಕಾರಿಣ. ಧರ್ಮವನ್ನು ಬಹಳ ಚೆನ್ನಾಗಿ ತಮ್ಮಲ್ಲಿ ಅಳವಡಿಸಿಕೊಂಡವರನ್ನು ಧರ್ಮದಿಂದ ಚ್ಯುತಿ ಮಾಡಲಿಕ್ಕೆ, ತಪ್ಪಿಸಲಿಕ್ಕೆ, ತಪ್ಪು ಮಾಡಲಿಕ್ಕೆ, ನಿಲ್ಲಿಸಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ. ಏನು ಹೇಳಿಕೊಂಡ್ರು ಪ್ರಲೋಭನೆಗಿರಲಿ, ವಂಚನೆಗಿರಲಿ, ಅಥವಾ ಬಲಾತ್ಕಾರಕ್ಕಿರಲಿ, ಅಥವಾ ಇನ್ನಿತರ ಯಾವುದೋ ಒಂದು ಕುಂಟು ನೆವಗಳಿಗೆ ಇರಲಿ, ಅವರನ್ನು ಧರ್ಮದಿಂದ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಅಂತ. ನತೇಶಾಂ ಭಿದ್ಯತೆ ವೃತ್ತಂ ಯತ್ಪುರ ಸಾಧು ವಿಕೃತ. ಹಿಂದಿನವರು ಏನು ಮಾಡಿದ್ದಾರೆ ಅದನ್ನು ಯಾವತ್ತೂ ಅವರು ತಪ್ಪಿಸಿದವರಲ್ಲ, ಬಿಟ್ಟುಕೊಟ್ಟವರಲ್ಲ. ನತೇಶಾಂ ಭಿದ್ಯತೆ ವೃತ್ತಂ, ಇದು ದೊಡ್ಡ ವಿಷಯ. ಅವರ ಚರ್ಯೆಯಲ್ಲಿ ಹಿಂದಿನವರ ಜಾಡು ನಿಂತಿದೆ, ಅದನ್ನು ಬಿಡ್ಲಿಲ್ಲ, ಭಿನ್ನ ಆಗಲಿಲ್ಲ, ಪ್ರತ್ಯೇಕ ಆಗಲಿಲ್ಲ. ಅವರು ನಡೆಸಿಕೊಂಡು ಬಂದಿರತಕ್ಕಂಥ ಚರ್ಯೆಯಲ್ಲಿ ಪ್ರಾಚೀನರು ಮಾಡಿಕೊಂಡಿರುತ್ತ ವಿಷಯಗಳ ಪ್ರತಿಫಲನೆ ಇದೆ, ಸರಿಯೇ ಇದೆ. ಇವತ್ತು ಮಾಡುವುದೊಂದಾಗಿದೆ, ಹಿಂದೆ ಇದ್ದವದ್ದೊಂದಾಗಿದೆ. ಹಿಂದಿನವರು ನಡೆಸಿಕೊಂಡು ಬಂದಿರತಕ್ಕ ಪದ್ಧತಿಗಳು ಇವತ್ತು ತಪ್ಪಿ ಹೋಗಿವೆ. ಆದರೆ ಜನನು ಎಲ್ಲಿ ತಪ್ಪಿದ್ದು, ಕೊಂಡು ಎಲ್ಲಿ ಕಳಚಿದ್ದು, ಯಾಕೆ ಸರಿಯಾಗಿಸಲಿಲ್ಲ ಎನ್ನುವುದರ ಬಗ್ಗೆ ಎಚ್ಚರ ಆಗುವುದಿಲ್ಲ. ಒಂದು ಉದಾಹರಣೆ ನಾನು ಹೇಳ್ತೇನಲ್ಲ ಯಾವಾಗಲೂ, ನಾಗ ಸಮೀಕ್ಷೆ ಅಂತ. ಅಷ್ಟಕುಲ ನಾಗಗಳ ಪೂಜೆಯ ಪದ್ಧತಿಗಳು ಪ್ರಾಚೀನವಾದ 50 ಶಾಸ್ತ್ರಗಳ ನೆಲೆಯಲ್ಲಿ ನಿಂತಿತ್ತು. ಸುಮಾರು ನೂರಾರು ವರ್ಷಗಳು ಖಂಡಿತ ಹಿಂದೆ. ಈಗೇನಾಗಿದೆ, ಆ ಬ್ರಿಟಿಷರ ಅಥವಾ ಇತರರ ಆಳ್ವಿಕೆಯಿಂದ, ಲಡಾಯಿಯಿಂದ, ಗಲಾಟೆಯಿಂದ, ಶಾಸ್ತ್ರಗಳ ಸರ್ವನಾಶದಿಂದಾಗಿ ತಪ್ಪಿ ಹೋಗಿ ಇಂಥದ್ದೊಂದು ಆಗ್ತದೆ ಹೇಳಿಕೊಂಡು ಏನೇನೋ ಒಂದು ಮಾಡಿ ತಪ್ಪು ಮಾಡಿ ಕೂಡಿಸಿ ಹಾಕಿಬಿಟ್ಟಿದ್ದಾರೆ. ಅದನ್ನು ತಿದ್ದಿಕೊಳ್ಳಲಿಷ್ಟು ಅವರು ಇಷ್ಟ ಆಗದಷ್ಟರ ಮಟ್ಟಿಗೆ ಅವರು ಅದರಲ್ಲಿ ಅಂಟಿಕೊಂಡಿದ್ದಾರೆ. ಅದನ್ನೇ ಉಲ್ಲೇಖ ಮಾಡ್ತಾರೆ. ಶಿಷ್ಟಾಚಾರರಲ್ಲಿ ಆದರೆ ಯಾವುದೇ ಅವರ ವೃತ್ತಿಗಳು, ಪರಿಸ್ಥಿತಿಗಳು, ಪ್ರಯೋಗಗಳು, ಪದ್ಧತಿಗಳು, ಧರ್ಮಾಚರಣೆಗಳು ಪ್ರಾಚೀನವಾದ ಹೇಳಿಕೆಯಿಂದ ವಿರುದ್ಧವಾಗಲಿಲ್ಲ ಅಂತ ನಾವೇನು ಹೇಳ್ತೇವೆ ಗೊತ್ತಾಗ? ಶಾಸ್ತ್ರದಲ್ಲಿ ಇರುವುದು ಒಂದು ಬಗೆ, ಈಗ ನಡೆಯುವುದು ಒಂದು ಬಗೆ. ಆದರೆ ಅದು ಶಿಷ್ಟಾಚಾರ ಪರಂಪರೆ ಉಂಟು, ಅದು ಸಂಪ್ರದಾಯ ಅಂತೇವೆ. ಬೇಕು ಅಂದರೆ ವರೆಸಿಬಿಡ್ತೇವೆ. ಶಾಸ್ತ್ರವನ್ನು ತಪ್ಪಿಸಿದ ಆಚಾರ ಶಿಷ್ಟಾಚಾರರಲ್ಲಿಲ್ಲ. ಮತ್ತೆ ನೀವು ಸಂಪ್ರದಾಯ ಹೇಳುವುದುಂಟಲ್ಲ, ಅದು ಅತ್ಯಂತ ವಿರುದ್ಧವಾದದ್ದು ಒಂದು ದೃಷ್ಟಿಯಿಂದ. ಯಾಕೆಂದರೆ ಅದು ಸಂಪ್ರದಾಯ ಎನ್ನುವುದು ಸತ್ತೋ ಅಸತ್ತೋ ಅಂತ ಅವರೇ ಹೇಳಿಕೊಳ್ತಾರೆ. ಸತ್ಸಂಪ್ರದಾಯ, ಅಸತ್ಸಂಪ್ರದಾಯ ಅಂತ. ಸಂಪ್ರದಾಯ ಶಬ್ದಕ್ಕೆ ಕೇವಲ ಆಚರಣೆ ಅಂತ ಅರ್ಥ ಮಾಡಿದರೆ, ಒಳ್ಳೆದಾಚರಣೆಯೋ ಕೆಟ್ಟದಾಚರಣೆಯೋ ಅಂತ. ಒಂದೊಮ್ಮೆ ಬೆಳಿಗ್ಗೆ ಮೀಯುವುದು ಅಂತ ಒಂದು ಇಟ್ಟುಕೊಂಡಾಗ, ಅಲ್ಲ, ಅದು ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲಿ ಎಲ್ಲರೂ ಮೀಯುವುದು ಸೂರ್ಯೋದಯದ ನಂತರವೇ, ಅದು ನಮ್ಮ ಒಂದು ಸಂಪ್ರದಾಯ ಆಗಿದೆ ಅಂತ ಹೇಳಿದರೆ ಅದು ನಿಜವಾಗಿ ಸಕಲ ಶಾಸ್ತ್ರಗಳಿಗೆ ವಿರುದ್ಧವಾದದ್ದು. ಆದ್ದರಿಂದ ಪ್ರತಿನಿತ್ಯದ ಸ್ನಾನ ಅದು ಸೂರ್ಯೋದಯಕ್ಕಿಂತ ಮುಂಚೆಯೇ ಆಗಲಿಕ್ಕೆ, ಅದಂತೂ 100% ಸತ್ಯ. ನಮ್ಮ ಊರಲ್ಲಿ ಹಾಗೆ, ಅದು ನಮ್ಮ ವಂಶದಲ್ಲಿ ಹೀಗೆ, ಅದು ಆವತ್ತಿನಿಂದ ಉಂಟು ಹೇಳಿದರೆ ಅದು ಖಂಡಿತವಾಗಿಯೂ ಶಾಸ್ತ್ರ ಅಪೇತವಾದದ್ದು, ಶಾಸ್ತ್ರ ವಿರುದ್ಧವಾದದ್ದನ್ನು ಪರಿತ್ಯಾಗ ಮಾಡಲಿಕ್ಕೆ ಬೇಕು. ಅದನ್ನು ಅವರು ಒಪ್ಪುವುದಿಲ್ಲ. ಅದು ನಮ್ಮ ಅಜ್ಜ ಎಲ್ಲ ಹೀಗೆ ಮಾಡುವುದು ಅಂತ ಹೇಳಿಕೊಂಡಿದ್ದಾರೆ, ಬರೆದಿಟ್ಟಿದ್ದಾರೆ ಅಂತಾರೆ. ನಾಚಿಕೆ ಹಿಡಿದಕ್ಕೇನು ಮಾಡುವ? ಇಂಥದ್ದು ಪೂಜಾ ಪದ್ಧತಿಗಳಲ್ಲಿ, ವಿಚಾರ ಚಿಂತನೆಯಲ್ಲಿ, ಎಲ್ಲದರಲ್ಲಿ ಇದೇ ರೀತಿಯಾಗಿದೆ. ಅಂತೂ ತಾಂತ್ರಿಕಾಂಶಗಳಲ್ಲಿ ಅನೇಕ ವಿಷಯಗಳು ಹೀಗೆ. ನಿಮ್ಗೆ ಗೊತ್ತು, ಮೂಗು ಹಿಡಿಯುವಾಗ, ಪ್ರಾಣಾಯಾಮ ಮಾಡುವಾಗ ಏನೆಲ್ಲ ಮಾಡ್ತಾರೆ, ಆಟ ಆಡ್ತಾರೆ ಅಂತ. ಅದು ನಿಜವಾಗಿ ಯಾವುದೂ ಇಲ್ಲ. ತಲೆ ಸುತ್ತು ತೆಗೆಯುವುದಾಗಲಿ, ಚಿಟಿಕೆ ಹೊಡೆದು ಓಡಿಸುವುದಾಗಲಿ, ಅದು ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟೇ ಅಲ್ಲ. ಹಾಗೆ ಆಗಿ ಹೋಗಿದೆ ಈಗ. ಅದರಂತೆ ಪ್ರತಿಯೊಂದನ್ನು ಸಹ ಹೇಳುತ್ತಾರೆ, ನತೇಶಾಂ ವಿದ್ಯತೆ ನಯೇಶಾಂ ವಿದ್ಯತೆ ವೃತ್ತಂ. ಇವರದ್ದು ಎಂದೂ ಸಹ ಶಾಸ್ತ್ರಕ್ಕಿಂತ ವಿರುದ್ಧವಾದದ್ದು ಆಚರಣೆ ಆಗಲಿಲ್ಲ. ಯತ್ಪುರ ಸಾಧುಭಿ ಕೃತಂ, ಹಿಂದಿನವರು ಒಳ್ಳೆಯವರು ಮಾಡಿದ್ದು ಅದೇ ಅವರಲ್ಲಿ ಉಂಟು. ಈಗ
ನ ತ್ರಾಸಿನಃ ಹೆದರಿಕೊಳ್ಳುವುದಿಲ್ಲ, ನ ಚಪಲಾಹ ವೇಗಾಗಿ ತಪ್ಪಿಸಿಕೊಂಡು ಅದೋ ಇದೋ ಅಂತ ಹೇಳಿಕೊಂಡು ಏನು ಮಾಡುವುದಿಲ್ಲ, ನ ರೌದ್ರಾಹ ಗಲಾಟೆ ಎಬ್ಬಿಸುವುದಿಲ್ಲ, ಸತ್ಪಥೇ ಸ್ಥಿತ ಕೆಟ್ಟ ಮಾರ್ಗದಲ್ಲಿ ಇಲ್ಲ, ಒಳ್ಳೆಯ ದಾರಿಯಲ್ಲಿ ಇದ್ದುಕೊಂಡು ಶಾಸ್ತ್ರ ಹೇಳಿದಾಗೆ ನಡೆಸಿಕೊಂಡು ಯಾವುದೇ ಕ್ರೂರವಾದ ಕರಾಳವಾದ ಭಯಾನಕವಾದ ಆಚರಣೆಗಳಲ್ಲಿ ನೆಲೆಗೊಳ್ಳದೆ ಸ್ವಯಂ ತಮ್ಮ ಸ್ವಭಾವದಲ್ಲಿಯೂ ಆ ರೀತಿಯಾಗಿ ಇಲ್ಲದೆ ಸೌಮ್ಯರಾಗಿದ್ದುಕೊಂಡು ಯಾವುದನ್ನು ಯಾರನ್ನು ಬೆದರಿಸದೆ ಗದರಿಸದೆ ತಾವು ಹೆದರಿಕೊಳ್ಳದೆ ಹಾಗೋ ಹೀಗೋ ಒಂದು ಸಂಶಯಕ್ಕೆ ಗ್ರಸ್ತರಾಗದೆ ಯಾವ ವಿಷಯದಲ್ಲಿಯೂ ಅತಿ ಚಾಪಲಕ್ಕೆ ಒಳಗಾಗದೆ ಚಂಚಲರೂ ಅಲ್ಲ ಚಪಲರೂ ಅಲ್ಲ ಈ ರೀತಿಯಾಗಿರತಕ್ಕವರು ನಿಮಗೆ ಸಿಕ್ಕಿದರೆ ಒಳ್ಳೆಯದು ಅಂತಾನೆ ಭೀಷ್ಮ. ತೇ ಸೇವ್ಯಾ ಸಾಧುವಿರ್ನಿತ್ಯಂ ಅಸಾಧುಂಶ್ಚ ವಿವರ್ಜಿಯೇತ್. ಇದಕ್ಕೆ ವಿರುದ್ಧವಾದವರನ್ನು ಬಿಡು, ಇಂಥವರನ್ನು ಉಪಯೋಗಿಸು, ಅಂಥವರು ನಿನಗೆ ಸಿಗಲಿ, ಅಂಥವರ ಸೇವೆ ಮಾಡು, ಅಂಥವರಿಗೆ ಅನುಕೂಲ ಮಾಡಿಕೊಡು, ಅಂಥವರಿಂದ ನಿನಗೆ ಸಾಧು ಲಕ್ಷಣ ಸಜ್ಜನಿಕೆ ಅದು ನಿತ್ಯವಾಗಿ ನಿನಗೆ ಕಲೀಲಿಕ್ಕೆ ಸಿಗ್ತದೆ. ಕಾಮಕ್ರೋಧ ವ್ಯಪೇತಾಯೇ ನಿರ್ಮಮಾಹ ನಿರಹಂಕೃತಾಹ ಸುಮ್ರತಾಹ ಸ್ಥಿರ ಮರ್ಯಾದಾಹ ತಾನುಪಾಸ್ವ ಚ ಪೃಚ್ಛ ಚ. ಇಂಥವರನ್ನು ಕೇಳು, ಇಂಥವರ ಬಳಿ ನಿಲ್ಲು. ಯಾರು ಉಪಾಸನೆ ಮಾಡಬೇಕು ಅಂತ ಸಿಕ್ಕಬಿಟ್ಟವರೆಲ್ಲ ಸೇವೆ ಮಾಡುವುದಲ್ಲ, ಯಾರು ನಿಜವಾಗಿ ಒಳ್ಳೆಯವರಿದ್ದಾರೆ ಅಂಥವರ ಸೇವೆ ಮಾಡಬೇಕು. ವಾಸ್ತವವಾಗಿ ಸುವ್ರತಾಹ ಸ್ಥಿರ ಮರ್ಯಾದಾಹ ಅಂತಾನೆ. ಕಾಮಕ್ರೋಧ ವ್ಯಪೇತಾಹ, ಕಾಮಕ್ರೋಧದಿಂದಾಗುವಂಥದ್ದು ಲೋಭ ಮೂರನೇ. ಅದರ ಮೊದಲಿದ್ದೇ ಸ್ಟೇಜ್ ಇಲ್ಲ, ಬೇಕುಗಳಿಲ್ಲ, ಆಗದೆ ಹೋದರೆ ಅದನ್ನು ಪಡೆಯಲಿಕ್ಕೋಸ್ಕರ ಆಗತಕ್ಕಂತಹ ಕೋಪವೂ ಇಲ್ಲ. ಕಾಮ ಕೋಪ ಎರಡೂ ಇಲ್ಲದೆ ಒಂದು ದೃಷ್ಟಿಯಿಂದ ಹೊರಗೆ ನಿಂತವರು ಬಿಟ್ಟುಕೊಟ್ಟವರು ಅಂಥವರು ನಿನಗೆ ಸಿಕ್ಕಿದರೆ ಒಳ್ಳೆಯದು. ಅವರಲ್ಲಿ ಮಮಕಾರ ಇಲ್ಲ, ಅಹಂಕಾರ ಇಲ್ಲ. ನಿರ್ಮಮಾಹ ನಿರಹಂಕೃತ, ನಾನು ಮಾಡಿದ್ದೇನೆ ನನಗೆ ಆಗಬೇಕು ಎನ್ನತಕ್ಕ ಎರಡು ಗೆರೆಗಳಿಲ್ಲ ಅವರಲ್ಲಿ. ಮಾಡಿದರ ಕೆಲಸದಲ್ಲಿ ತಾನು ಎನ್ನತಕ್ಕದ್ದಿಲ್ಲ ಅವರ. ಆಯ್ತು ಎಲ್ಲರ ಸಹಕಾರದಿಂದ ಅಂತ ಹೇಳಿಕೊಳ್ತಾರೆ, ಮತ್ತೆ ನನಗೆ ಅಂತ ಹೇಳುವುದಿಲ್ಲ, ಎಲ್ಲರಿಗೋಸ್ಕರ ಆಗಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಮಮತೆ ಮತ್ತು ಅಹಂತ ಇದು ಎರಡು ಇಲ್ಲದಿದೆ. ಇದು ಅಹಮ್ಮಮೇತಿ ಇದು ಎಂಥದ್ದು, ಅಹಮ್ಮಮೇತಿ ಸಂಸಾರ ಸಂಸ್ಕೃತಿತ್ತು ಅಹಮೇವ ಅಂತ ಮಧ್ವಾಚಾರ್ಯ ಹೇಳಿದಾಗೆ, ಸಂಸಾರ ಅಂದ್ರೆ ಇಷ್ಟೇ, ನಾನು ನನ್ನದು ಅಂತ. ಅದಿಲ್ಲದಿದ್ದರೆ ಸಂಸಾರ ಇಲ್ಲ. ಕೊನೆಗೆ ನಾನು ಮಾತ್ರ ಇದ್ರೂ ಸಂಸಾರ ಆಗಿದೆ, ಅದನ್ನಾದ್ರೂ ಬಿಡು ಅಂತಾನೆ. ಒಂದೇ ವಿಷಯ ಸಂಸಾರ ಅಂದ್ರೆ ಅಹಂ, ಅಲ್ಲಿ ಎಲ್ಲ ಬಂತು. ಮೊದಲ ಅಕ್ಷರ ಆ, ಕೊನೆ ಅಕ್ಷರ ಅಹಂ, ಎಲ್ಲ ಅಕ್ಷರಗಳ ಸಾಮ್ರಾಜ್ಯವನಲ್ಲಿ ಉಂಟು ಅಂತಾಯ್ತು ಅಹಂ ಹೇಳಿದ್ರೆ. ಹೀಗಾಗಿ ಅಹಂಕಾರ ಬಿಟ್ಟವರು ಸುವ್ರತಾಹ, ಒಳ್ಳೆ ಆಚರಣೆ, ಸ್ಥಿರ ಮರ್ಯಾದಾಹ, ಯಾವತ್ತು ಚೌಕಟ್ಟು ಮೀರಿದವರಲ್ಲ, ಬೌಂಡ್ರಿ ಗಡಿ ದಾಟಿದವರಲ್ಲ, ಮಾನ ಮರ್ಯಾದೆ ಬಿಟ್ಟವರಲ್ಲ, ಒಂದು ವ್ಯವಸ್ಥಿತವಾದಂತಹ ಒಂದು ಪದ್ಧತಿಯನ್ನು ಸ್ಥಿರವಾಗಿ ಇಟ್ಟುಕೊಂಡವರು, ತಪ್ಪಿಸಿಕೊಂಡವರಲ್ಲ, ದಾಟುವವರಲ್ಲ, ಮುರಿಯುವವರಲ್ಲ, ಹರಿಯುವವರು ಅಲ್ಲ. ಈಗ ಕೆಲವರು ಪದ್ಧತಿಯನ್ನೇ ಹರಿದು ಬಿಡ್ತಾರೆ ಮನೆಗೆ, ಮುರಿಯುವುದಷ್ಟೇ ಅಲ್ಲದೆ. ಅದಲ್ಲ, ಅಂಥವರನ್ನು ನೀನು ಸೇರಿಸಿಕೋ, ಅವರ ಒಡನಾಟ ಮಾಡು, ಅವರ ಸೇವೆ ಮಾಡು, ಅವರಲ್ಲಿ ಪ್ರಶ್ನಿಸಿಕೋ ಅಂತಾನೆ ಭೀಷ್ಮರು. ನವಾಗರ್ಥಂ ಯಶೋರ್ಥಂ ವ ಧರ್ಮಸ್ತೇಷಾಂ. ಯುಧಿಷ್ಠಿರ, ಅವರ ಧರ್ಮ ನೀನು ನೋಡು ಯಾಕೆ ಅಂತ. ಅವರು ಕೀರ್ತಿಗಾಗಿ ಮಾಡಿದ್ದಲ್ಲ, ಹೆಸರುವಾಸಿಯಾಗ ನಡೆಸಿಕೊಟ್ಟದ್ದಲ್ಲ, ಪೇಪರಲ್ಲಿ ಬರಲಿ ಇಂಥ, ಫೋಟೋದಲ್ಲಿ ಸಿಗಲಿ ಇಂಥ, ವಿಡಿಯೋದವರು ಇರಲಿ ಇಂಥ, 10 ಜನ ಹೇಳಿಕೊಳ್ಳಿ ಇಂಥವ್ರು ಮಾಡುವುದೇ ಅಲ್ಲ. ಮತ್ತೆ ಯಾರಾದರೂ ಹೊಗಳಿಕೊಳ್ಳಿ, ಇನ್ನೊಬ್ರು ತಿಳಿಸಿಬಿಡ್ಲಿ ಇಂಥ ಬಾಯಿಯಲ್ಲಿ ಹೇಳಿಕೊಂಡು ಬರಲಿಕ್ಕೆ ಮಾಡಿದ್ದು ಅಲ್ಲ. ನಾವಾಗ ಅರ್ಥ ಜನರ ಬಾಯಿಗೆ ಸಿಗಲಿಂತಾಗಲಿ, ಸುತ್ತುವರಿದ ವಿಷಯ ಉಳಿಲಿಂತಾಗಲಿ, ಈಗಿನ ಜನರನ್ನು ಹೇಳಲಿಂತಾಗಲಿ, ಮುಂದಿನ ಜನರನ್ನು ನೆನಪಿಸಿಕೊಳ್ಳಿಂತಾಗಲಿ, ಈ ಊರಿನವರಿಗೆ ತಿಳಿಲಿ ಅಂತ, ಪರ ಊರಿನವರಿಗೆ ಗೊತ್ತಾಗಲಿ ಅಂತ, ಇದು ಯಾವುದೂ ಅಲ್ಲ. ಇವತ್ತಿಗೂ ನಾಳೆಗೂ ಯಾವುದೇ ಹೆಸರುವಾಸಿ ಆಗಲೋಸುಗ ಮಾಡಿದ್ದೇ ಅಲ್ಲ. ಅವರ ಧರ್ಮ ಅವಶ್ಯಂ ಕಾರ್ಯತ್ಯವ ಶರೀರಸ್ಥೆ ಕ್ರಿಯೆ ಆಯಿತು. ದೇಹಕ್ಕೆ ನಾವು ಸೇವೆ ಮಾಡುತ್ತೇವೆ, ಉಸಿರಾಟ ಈಗ ನಡೀತದೆ, ಮಾಡಬೇಕು ಮಾಡ್ತೇವೆ ಅಷ್ಟೆ. ಕೃಷ್ಣನ ಹೇಳುವಾಗ ಅದನ್ನೇ ಹೇಳಿದ್ದಾನೆ, ಕರ್ತವ್ಯ ವಿತ್ಯೇವಿತ ಮನ ಸಮಾಧಾಯ ಕ್ರಿಯತೆ. 3 ಬಗೆಯಿಂದ ಕರ್ಮದ ಪ್ರಪಂಚವನ್ನು ನೋಡಲಿಕ್ಕೆ ಬರ್ತದೆ. ಮಾಡಬೇಕು ಅಂತ ಯಾರು ಮಾಡ್ಲಿಕ್ಕುಂಟು ಅಂತ ಶಾಸ್ತ್ರ ಹೇಳಿದೆ ಅಂತ ತಿಳ್ಕೊಂಡು ಯಾರು ಇಷ್ಟದಿಂದ ಮಾಡ್ತಾನೆ, ಅದು ಒಂದು ಶುದ್ಧ ಕರ್ಮ, ಸಾತ್ವಿಕ ಕರ್ಮ.
ಮಾಡುವಾಗ ಏನೊಂದು ಆಯಾಸ ಪಡ್ತಾನೆ, ಗೊತ್ತು ಗುರಿ ಇಲ್ಲ ಅಂತ ನಡೆದುಕೊಳ್ತಾನೆ, ಸಂಶಯ ಪಟ್ಟಿರ್ತಾನೆ, ಎಷ್ಟೋ ಕಳ್ಕೊಳ್ಳುತ್ತಾನೆ. ಇಂಥವನು ರಾಜಸ ಕರ್ತೃ. ಇದು ರಾಜಸ ಕರ್ಮವನತ್ತು. ಮಾಡಿ ಕಂಡಾಬಟ್ಟೆ ಒದ್ದಾಡಿ ಎಲ್ಲ ಲುಕ್ಸಾನ್ ಮಾಡಿಕೊಂಡು ಬೆವರಿಳಿಸಿಕೊಂಡು ನಿಂದೆ ಮಾಡಿ ಮಾಡಿದ ನಂತರ ಬೈದುಕೊಂಡು ಯಾವುದೇ ಒಳ್ಳೆಯ ರಿಸಲ್ಟ್ ಪಡೆದೇ ಇದ್ರೆ ಅದು ಅತ್ಯಂತ ಕೆಟ್ಟ ಕರ್ಮ ಅಂತ ಅರ್ಥ. ಮಾಡಿ ಪ್ರಯೋಜನ ಇಲ್ಲ ಅಂತ ಅರ್ಥ. ಪ್ರಯೋಜನ ಅಲ್ಲ, ಹಾಳಾಯಿತು ಅಂತ ಅರ್ಥ. ಅದನ್ನು ಬಹಳ ಚೆನ್ನಾಗಿ ಮಾಡಬೇಕು ಅಂತ ಮಾಡಿದ್ದೇನೆ, ಬಲಾತ್ಕಾರ ಇಲ್ಲ, ಕೀರ್ತಿ ಅಲ್ಲ, ಹೆಸರುವಾಸಿ ಆಗ್ಲಿಕ್ಕಲ್ಲ, ಗೊತ್ತಿಲ್ಲ ಅಂತ ಮಾಡಿದ್ದಲ್ಲ. ಇನ್ನು ಕೆಲವರು ಅದು ಮಾಡಿದ್ದು ಹೌದಾ, ಗೊತ್ತಿರಲಿಲ್ಲ, ಮಾಡಿದ್ವಿ, ಹಾಗೆಲ್ಲ ತಿಳಿದು ಮಾಡಲಿಕ್ಕೆ ಉಂಟು, ನಂಬಿ ಮಾಡಲಿಕ್ಕೆ ಉಂಟು. ಇಂಥದ್ದು ದೇಹದ ಕೆಲಸ ಎನ್ನುವಂತೆ ಮಲಮೂತ್ರ ವಿಸರ್ಜನೆ ಆಗಲಿ, ಉಸಿರಾಟ ಆಗಲಿ, ನಿದ್ದೆ ಆಗಲಿ, ಎಷ್ಟು ಇನ್ಸ್ಟಿಂಕ್ಟೋ ಹಾಗೆ ಸಹಜವಾಗಿ ಆಗುವ ಹಾಗೆ ಮಾಡಲಿಕ್ಕೆ ಶರೀರದ ಯಾತ್ರೆಗೋಸ್ಕರ ಏನೆಲ್ಲ ನಡೆಸಿಕೊಡ್ತಾನೆ ಅದರಂತೆ ಧರ್ಮಾಚರಣೆಯೂ ಸಹ. ಸ್ನಾನ ಮಾಡುವುದು ದೇಹ ಶುದ್ಧಿಗಾಗಿಂತಿದ್ರೆ ದೇಹ ಶುದ್ಧಿಗೋಸ್ಕರ ಸ್ನಾನವನ್ನು ಎಷ್ಟು ಇಷ್ಟಪಡ್ತಾನೋ ಅಷ್ಟೇ ಕ್ರಮಬದ್ಧವಾಗಿ ಒಳಗೆ ನಿಂತಿರತಕ್ಕಂತಹ ಭಗವಂತನ ಸಮಾರಾಧನೆಯನ್ನು ನೆಲೆಯಲ್ಲಿ ಕಾಲಕ್ಕನುಗುಣವಾಗಿ ಮುಳುಗೇಳುವ ಸ್ನಾನ ಮಾಡುವ ಪದ್ಧತಿ ಎಷ್ಟು ಸೂಕ್ತ ಆಗ್ತದೆ ಯೋಚನೆ ಮಾಡಿ. ನಿಮ್ಮ ದೇಹ ವಾಸನೆ ಬರ್ತದೆ ಅಂತ ಜೀವನಿಗೆ ನಾನು ಜೊತೆಯಲ್ಲಿ ಇಲ್ಲೇ ಇರಬೇಕು ಹೇಳುವ ತಟ್ಟಿರಾಯನನ್ನು ಹೊತ್ತುಕೊಳ್ಳುವವ ಆ ತಟ್ಟಿರಾಯನನ್ನೆಲ್ಲ ಚಂದ ಮಾಡ್ತಾ ಇರ್ತಾನೆ. ಯಾಕೆ? ಅವನೇನು ಕಾಣುವುದಿಲ್ಲ, ಫೋಟೋದಲ್ಲಿ ಅವನು ಬರುವುದಿಲ್ಲ, ಆದ್ರೆ ಆ ಗಬ್ಬು ನಾರುವ ಆ ಗೋಣಿ ಚೀಲಗಳನ್ನು ಹೊತ್ತುಕೊಂಡು ಅವನಿಗೆ ತಿರುಗ್ಲಿಕ್ಕೆ ಇಷ್ಟ ಆಗುವುದಿಲ್ಲ. ಅವನಿಗೆ ವಾಸನೆ ಬರ್ತದೆ ಅವನ ದೇಹ. ಹಾಗೆ ಜೀವನಿಗೆ ತನ್ನ ದೇಹವೇ ವಾಕರಿಗೆ ಬಂದಾಗ ಹೇಗೆ ಅವನು ಚಂದವಾಗಿ ಇಟ್ಕೊಳ್ತಾನೋ ಹಾಗೆ ಶಾಸ್ತ್ರೀಯವಾಗಿ ಸ್ನಾನಾದಿಗಳನ್ನು ನಡೆಸುವುದು ಯಾಕೆ ಕೇಳಿದ್ರೆ ಜೀವನನ್ನು ನೋಡಿಕೊಂಡಿರತಕ್ಕ ದೇವರ ಪ್ರೀತಿಗಾಗಿ ಎನ್ನುವ ಎಚ್ಚರ ಬೇಕು. ಆಗ ಗಂಟೆಗನುಗುಣವಾಗಿ ಏಳುವ ನಡೆಸುವ ಪ್ರವೃತ್ತಿ ಅರ್ಥ ಆಗ್ತದೆ. ಇದನ್ನು ಉಲ್ಲೇಖ ಮಾಡಿದ್ದವರು ಧರ್ಮಕ್ಕಾಗಿ ಅವು ನಡೆಸಿಕೊಡತಕ್ಕಂಥ ಕ್ರಮ ಹೇಗಿರ್ತದೆ ಅಂತ. ನ ಧರ್ಮಧ್ವಜಿನಷ್ಟೈವ, ಕೇವಲ ಬೂಟಾಟಿಕೆಯಲ್ಲಿ ಧರ್ಮ ಮಾಡುವುದಿಲ್ಲ. ನ ಗುಹ್ಯಂ ಕಿಂಚಿದಾಸಿತ, ಅವರಲ್ಲಿ ಒಳಗೊಂದು ಹೊರಗೊಂದಿಲ್ಲ, ಅವರ ಗುಟ್ಟಿನ ನಡೆ ಇಲ್ಲ, ಎಲ್ಲ ಬಹಿರಂಗವೇ. ಧರ್ಮ ಮಾಡುವವರು ಯಾವತ್ತೂ ಸಹ ಒಳಗೊಂದು ಹೊರಗೊಂದು ಮಾಡಿ ಬಿಡುವುದಿಲ್ಲ, ಎಲ್ಲರೂ ಕಾಣುವಂತೆ ಮಾಡಿಬಿಡುತ್ತಾರೆ. ಹೇಳಿಕೊಂಡು ತಿರುಗುವುದಿಲ್ಲ ಅಂತ ಮಾಡಿಕೊಂಡದ್ದು ನೋಡುವಂತೆ ಮಾಡದೆ ಗುಟ್ಟಿನಲ್ಲಿ ಮಾಡುಬೇಕಂತಿಲ್ಲ. ಯಾಕೆಂದ್ರೆ ಉಳಿದವರು ನೋಡಿ ಮಾಡಲಿ, ಅದೇನು ಅವರಿಗೆ ಹೊಟ್ಟೆಗೆ ಇಚ್ಚಿಲ್ಲ. ನಾನು ಮಾಡಿದೆ ಯಾರು ಮಾಡಬಾರ್ದು ಹಾಗೇನಿಲ್ಲ. ಉಳಿದವರು ಮಾಡಲಿ ಅನ್ನತಕ್ಕಂಥ ಇರಾದೆಯಿಂದ 10 ಜನರ ಎದುರು ಮಾಡಿಸಿ ಅವರಿಗೂ ಪ್ರೇರಣೆ ಆಗಬೇಕು. ಅವನು ಮಾಡುವ ಮೂಲಕ ಬೂಟಾಟಿಕೆಯಿಂದ ತನ್ನನ್ನು ಹೊಗಳಿಕೊಳ್ಳಬೇಕು ಅಂತ ಮಾಡಿಕೊಂಡ್ರೆ ಅದು ಮೋಸವಾಯಿತು. ಸ್ವಲ್ಪ ವಿಷಯ ಅಷ್ಟೇ. ಇನ್ನೊಬ್ಬರು ಮಾಡಲಿಕ್ಕೆ ನೀವು ತಿಳಿಸಿಕೊಡಿ ನೀವು ಮಾಡುವುದೇನು ಅಂತ ಹೇಳುವುದುಂಟಲ್ಲ, ಅದು ತಪ್ಪಲ್ಲ. ಇದರಿಂದ ಹೇಳಿಕೊಂಡದ್ದೆಲ್ಲ ಸೋರಿ ಹೋಯಿತು ಅಂತ ಅವನು ಆಳಬೇಕಾಗಿಲ್ಲ. 10 ಜನರಾದ್ರೂ ಒಳ್ಳೇದು ಮಾಡಿದರೆ. ಆದರೆ 10 ಜನರೆಲ್ಲ ಹೊಗಳುವಂತಾಗಲಿ ಅಂತ ಹೇಳಿದ್ರುಂಟಲ್ಲ, ಅದು ಸಣ್ಣ, ಅದು ಪ್ರಯೋಜನ ಆಗಿಲ್ಲ. ಇಂಟೆನ್ಷನ್ ಇಲ್ಲಿರುವುದು ಮುಖ್ಯ. ಅವನ ಮನೋಭೂಮಿಕೆ, ಸಂಕಲ್ಪ, ಉದ್ದೇಶ ಹೇಗಿದೆ ಅನ್ನೋದ ಮೇಲೆ ನಿಂತಿದೆ. ಅದು ಬಹಳ ಚೆನ್ನಾಗಿ ಹೇಳುತ್ತೆ. ಮುಖ್ಯವಾಗಿ ನೋಡಬೇಕಾದ್ದು ಅವರು ಮಾಡತಕ್ಕ ಕೆಲಸ. ನ ಭಯಂ ಕ್ರೋಧ ಚಾಪಲ್ಯೆ ನ ಶೋಕಃ ತೇಷು ವಿದ್ಯತೆ ನ ಧರ್ಮ ಧ್ವಜಿನೇಶ್ಚೈವ ನಗುಹ್ಯಾಂ ಕಿಂಚಿದಾಸ್ತಿತ. ಗುಟ್ಟಿನಲ್ಲಿ ಏನನ್ನು ನಡೆಸಿಕೊಡ್ತಾ ಇಲ್ಲ, ಅವರಲ್ಲಿ ಯಾವುದೇ ರೀತಿಯಾದಂತಹ ಗುಟ್ಟಿನ ಕತೆ ಇಲ್ಲ, ಯಾವುದೋ ನಿಗೂಢವಾದ ಪ್ರಕ್ರಿಯೆಗಳಲ್ಲ. ಅವರು ಯಾವುದಕ್ಕೂ ಹೆದರುವುದಿಲ್ಲ, ಯಾವತ್ತೂ ಕೊಬ್ಬುಗೊಳ್ಳುವುದಿಲ್ಲ, ಯಾವಾಗಲೂ ಚಪಲ ಚಿತ್ತರು ಸಂಶಯಗ್ರಸ್ತರಾಗುವುದಿಲ್ಲ, ಯಾವುದಕ್ಕೂ ಅಳುವುದಿಲ್ಲ. ಆಗದೆ ಹೋದರೂ ಸಹ ಧರ್ಮವನ್ನು ಮಾಡಲಿಕ್ಕೆ ಹೋಗಿ ಯಾವುದರಲ್ಲಿಯೂ ಪೀಡೆಯನ್ನು ಅನುಭವಿಸುವುದಿಲ್ಲ ಅವರು. ಇಂಥವರು ನಿಜವಾಗಿ ಸಿಕ್ಕಿದರವರು ಪರಮ ಸಾತ್ವಿಕರು, ಶಿಷ್ಟರು ಎನ್ನುವುದರ್ಥ. ಯೇಷು ಅಲೋಭಃ ತಥಾ ಅಮೋಹಃ ಏಚ ಸತ್ಯಾರ್ಜವೇ ಸ್ಥಿತ. ಸ್ಟ್ರೈಟ್ ಫಾರ್ವರ್ಡ್ನೆಸ್, ಆರ್ಜವ, ರುಜುತನ, ಸತ್ಯ, ಅದರೊಟ್ಟಿಗೆ ತ್ಯಾಗ ಮತ್ತು ಒಳ್ಳೆ ವಿಜ್ಞಾನ, ಅನುಸಂಧಾನ, ಜ್ಞಾನ. ಅವರಲ್ಲಿ ವಿಪರೀತ ಜ್ಞಾನ ಇಲ್ಲ, ಮೋಹ ಇಲ್ಲ. ಯಾವುದನ್ನು ತಿಳಿದಾಗ ಅವರು ಕನ್ಫ್ಯೂಸ್ ಆಗ್ತಾ ಇಲ್ಲ, ನಿರ್ಣಯ ಇದೆ. ಯಾವುದರಲ್ಲಿ ಅವರಿಗೆ ಲೋಭ ಇಲ್ಲ, ಲಾಭದ ಪ್ರವೃತ್ತಿ ಯೋಚನೆ ಇಲ್ಲ, ಎಲ್ಲವನ್ನು ತ್ಯಾಗ ಮಾಡುತ್ತಾರೆ. ಅಂಥವರು ನಿಜವಾಗಿ ಒಳ್ಳೆಯವರು. ತೇಷು ಕೌಂತೆಯ ರಜ್ಯೇತಾಹ ಯೇಷಾಂ ನ ಭ್ರಶ್ಯತೆ ಪುನಃ.
ಅವರಲ್ಲಿ ಆಸಕ್ತಿಯನ್ನು ತಾಳಬೇಕು, ಅವರನ್ನು ಇಷ್ಟಪಡಬೇಕು, ಅವರನ್ನು ನಂಬಬೇಕು, ಅವರನ್ನು ಕಲಿಬೇಕು, ಅವರನ್ನು ಆದರ್ಶ ಮಾಡಿಕೊಳ್ಳಬೇಕು. ಅಲ್ಲಿಂದ ತಪ್ಪಬಾರದು, ಮತ್ತೆ ಅವರನ್ನು ಬಿಟ್ಟುಕೊಡಬಾರದು. ನಗರಶ್ಯಂತಿ ಲಾಭೇಶು ನಾಲಾಭೇಶು ಯತಂತಿ ಚ. ಕೆಲವರಿಗೆ ಲಾಭ ಆಗದಿದ್ದರೆ ಬೊಬ್ಬೆ ಹೊಡಿತಾರೆ, ನಷ್ಟ ಆದರೆ ಕೂಗ್ಲಿಕ್ಕೆ ಬರ್ತದೆ. ಇವರು ಲಾಭ ಆಗಲಿಲ್ಲ ಹೇಳಿಕೊಂಡು ಅದಕ್ಕೋಸ್ಕರ ಅಳುವುದಿಲ್ಲ. ನಗರಶ್ಯಂತಿ ಲಾಭೇಶು. ಅವರಿಗೆ ಲಾಭ ಆದರೆ, ಲಾಯ್ಕ ಆದರೆ, ಹೆಚ್ಚಾದರೆ ಅವರು ಕೊರಗುವುದು, ಖುಷಿ ಪಡುವುದಲ್ಲ. ನೋಡಿ, ಒಂದು ಯೋಚನೆ ಮಾಡಿ, ಒಂದು ಊರಲ್ಲಿ ಒಬ್ಬರಿಗೆ ಹಣ್ಣು ಮಾರುತ್ತಾನೆ ಇಟ್ಕೊಳ್ಳಿ, ಅವನಿಗೆ ಕಂಡಾಪಟ್ಟೆ ಲಾಭ ಆಯಿತು. ಒಂದು ತಿಂಗಳಲ್ಲಿ ಒಂದು ಮನೆ ಕಟ್ಟಿದ, ಒಂದು ಸೈಡ್ ತಗೊಂಡ, ಇನ್ನೊಂದು ತಿಂಗಳಲ್ಲಿ ಮನೆ ಕಟ್ಟಿದ, ಮಗದೊಂದು ತಿಂಗಳಲ್ಲಿ ಮದುವೆ ಮಾಡಿಕೊಂಡ, ಮತ್ತೊಂದು ತಿಂಗಳಲ್ಲಿ ಒಂದು ವಾಹನಗಳನ್ನು ಖರೀದಿಸಿಕೊಂಡಿದ್ದಾನೆ. ಏನು ಮಾಡಿ ಕೇಳಿದರೆ ಹಣ್ಣು ಮಾರಿ ಇಷ್ಟೆಲ್ಲ ಆಯಿತು ಅಂದರೆ ಆ ಊರಿನಲ್ಲಿದ್ದವರು, ಹಣ್ಣು ತಿಂದವರು, ಪಡ್ಕೊಂಡವರು ಹೆಚ್ಚು ದುಡ್ಡು ಕೊಟ್ಟು ಖರೀದಿಸಿದ್ದಾರೆ ಎನ್ನುವ ಅರ್ಥದಿಂದ ಇವನಿಗೆ ಲಾಭ ಆದದ್ದು ಖಂಡಿತ ಅಲ್ವಾ? ಇವನಿಗೆ ಲಾಭ ಆಗದಿದ್ದರೆ ಇದೆಲ್ಲ ಆಗುವುದಿಲ್ಲಲ್ಲ. ಇವನಿಗೆ ಲಾಭ ಆಯಿತು ಅಂದ್ರೆ ಏನರ್ಥ? ಅಷ್ಟು ಊರಿನ ಜನರಿಗೆಲ್ಲ ಲಾಸ್ ಆಯಿತು ಅಂತ ಅರ್ಥ. ಅದು ಯೋಚನೆ ಮಾಡಿ. ಅವರು ಹಣ್ಣು ತಿಂದ್ರಲ್ಲ, ಹೌದು ಹಣ್ಣು ತಿಂದರು, ಒಂದಕ್ಕೆ 10 ರೂಪಾಯಿ ಜಾಸ್ತಿ ಕೊಟ್ಟಲ್ವಾ, ಒಂದಕ್ಕೆ 2 ಪಾಲು ಕೊಟ್ಟಲ್ವಾ. ಹೀಗಾಗಿ ಎಲ್ಲಿತ್ತು ಕೇಳುವುದು, ಅವರಿಗೆ ನಷ್ಟ ಎಲ್ಲಿ ಕೇಳಿದರೆ ಒಂದೇ ಹಣ್ಣಿಗೆ ಅವರು ಕೊಟ್ಟಿರತಕ್ಕ ದುಪ್ಪಟ್ಟು ರೇಟಿನಲ್ಲಿ ಅರ್ಧಕ್ಕರ್ಧ ನಷ್ಟ ಅವರಿಗೆ, ಅದು ನಷ್ಟವೇ. ಅದು ಎಲ್ಲಿ ಹೋಯ್ತು ಕೇಳಿದರೆ ಇವನ ಮನೆಯಲ್ಲಿ, ಇವನ ಬಂಗಲೆಯಲ್ಲಿ, ಇವನ ಕಾರಿನಲ್ಲಿ, ಮಾರಾಟಗಾರನ ಅಂತಸ್ತಿನಲ್ಲಿ ಹೋಯ್ತು. ಅದೇ ಹೇಳ್ತಾರೆ, ಇವರಿಗೆ ಒಂದೊಮ್ಮೆ ಲಾಭ ಆದರೆ ಖುಷಿ ಪಡುವುದಲ್ಲ, ಸಜ್ಜನರು ಖುಷಿ ಪಡುವುದಿಲ್ಲ. ಇದನ್ನು ಹಂಚುತ್ತಾರೆ, ಇನ್ನೊಬ್ಬರಿಗೆ ಕೊಡ್ತಾರೆ. ಯಾಕೆಂದ್ರೆ ಕೆಲವೊಮ್ಮೆ ಸ್ಪರ್ಧಾತ್ಮಕವಾಗಿ ಬದುಕಬೇಕಾಗ್ತದೆ. ಕೆಲವೊಮ್ಮೆ 100, 200 ಸೊತ್ತುಗಳಿದ್ದಾಗ, ಸಾವಿರಾರು ಜನರು ಡಿಮಾಂಡ್ ಮಾಡಿದಾಗ ರೈಸ್ ಮಾಡಿ ಅವರಲ್ಲಿರತಕ್ಕಂಥ ಬೇಡಿಕೆಗಳನ್ನು ಕಂಪ್ರೆಸ್ ಮಾಡಲಿಕ್ಕೆ ಉಂಟು. ಎಲ್ಲರೂ ಬೇಕು ಅಂತ 1000 ಜನ ಬೇಕು ಹೇಳಿದಾಗ ಅಲ್ಲಿ ಸೊತ್ತಿರುವುದು 500 ಆದರೆ 50% ಜನರಿಗೆ ಇಲ್ಲ ಆಗ್ತದೆ. ಅದಕ್ಕೇನು ಮಾಡುವೆ ಅಂದರೆ ರೈಸ್ ಮಾಡಿದ ತಕ್ಷಣ ಅಲ್ಲಿ 1000 ಜನರು ಅದನ್ನು ಲೈಕ್ ಮಾಡೋದಿಲ್ಲ. ಆಗ ಒಂದು 3/4 ಜನ ಬರ್ತಾರೆ, ಎಳಿತಾರೆ. ಆಗ ಇವನಲ್ಲಿ ಮಾಲುಗಳು ಕೊಡುವಾಗ ಹೆಚ್ಚು ಕಡಿಮೆ ಆಗಬಹುದು. ಈಗ ವಿಮಾನಗಳ ಸಂಚಾರದಲ್ಲಿ ಕ್ಷೇತ್ರಕ್ಕೆ ಬಂದಾಗ ದುಪ್ಪಟ್ಟು ಮುಪ್ಪಟ್ಟು ಎಲ್ಲ ಮಾಡಿದ ಹಾಗೆ, 10 ಬಟ್ಟೆಲ್ಲ ಏರಿಸಿದ ಹಾಗೆ. ಯಾಕೆಂದರೆ ಅವರಿಗೆ ಸರ್ವಿಸ್ ಕೊಡಲಿಕ್ಕೆ ಆಗುವುದಿಲ್ಲ. ಅವರು ಕೊಟ್ಟ ರೇಟಿನಲ್ಲಿ ಜನ ಬುಕ್ ಮಾಡಿದರೆ ಅವರು ಹಿಡಿಯುವುದಿಲ್ಲ. ಹೆಚ್ಚಿಗೆ ಹಾಕಲಿಕ್ಕೆ ಅವರಲ್ಲಿ ಸೌಕರ್ಯ ಇಲ್ಲ, ಜಾಸ್ತಿ ಟ್ರಿಪ್ ಮಾಡಲಿಕ್ಕೆ ಅವರಲ್ಲಿ ಯೋಗ್ಯತೆ ಇಲ್ಲ. ಯೋಗ್ಯತೆ ಅಂದರೆ ಸಾಮರ್ಥ್ಯ ಇಲ್ಲ. ಇದರಿಂದ ಏನಾಯ್ತು, ಇದ್ದದ್ದಕ್ಕೆ ಜಾಸ್ತಿ ರೇಟ್ ಮಾಡಿದಾಗ ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಂತವರು. ಈಗ ಆಗುವಾಗ ಅವರಿಗೆ ಲಾಭ ಆಗ್ತದಲ್ಲ, ಅದು ತಪ್ಪು. ಅದರಿಂದ ಅವನು ಪರಿಸ್ಥಿತಿಯಿಂದ ಲಾಭವನ್ನು ಪಡೆದರೆ ಅವನು ಖುಷಿ ಪಡೆಯುವುದಲ್ಲ. ನಾಲಾಭೇಷು ವ್ಯಸಂತಿ ಜಯ, ಈ ಸರ್ತಿ ಲಾಭ ಆಗಲಿಲ್ಲ ಹೇಳಿಕೊಂಡು ಬೊಬ್ಬೆ ಹೊಡೆಯುವುದಿಲ್ಲ. ಅವರು ನಿರ್ಮಮಾಹ ನಿರಹಂಕಾರ ಹಿಂದೆ ಹೇಳಿದೆ. ಸತ್ವಸ್ಥಾಹ ಸಮದರ್ಶಿನ, ವಿಶೇಷವಾದ ಶಬ್ದ. ಅವರು ಎಲ್ಲರಲ್ಲಿಯೂ ದೇವರನ್ನು ಕಾಣುವವರು ಅಂತ. ಸಮದರ್ಶಿನ ಪಂಡಿತ ಸಮದರ್ಶಿನ ಶುನಿಜೈವ ಶ್ವಪಾಕೇಚ ಅಂತೆಲ್ಲ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಅಂತ ಪ್ರತಿಯೊಂದರಲ್ಲಿಯೂ ದೇವರನ್ನು ಒಳ್ಳೆಯ ರೀತಿಯಿಂದ ಸೇಮ್ ಕಾಣುವವರು. ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ ಕೃಷ್ಣನೇ ಹೇಳ್ತಾನೆ. ಬ್ರಹ್ಮ ಅಂದ್ರೆ ಸಮ ಅಂದ್ರೇನು? ನಿರ್ದೋಷನಾದಂಥ ದೇವರು ಅಂತ. ಎಲ್ಲೆಡೆ ಒಂದೇ ಸಮದರ್ಶಿನ. ಇವರೆಲ್ಲ ಎಲ್ಲೆಡೆ ತುಂಬಿರತಕ್ಕಂಥ ಸಮೋಹಂ ಸರ್ವಭೂತೇಶು. ಕೃಷ್ಣ ಹೇಳಿಕೊಂಡು ನಾನು ಎಲ್ಲರಲ್ಲಿ ಒಂದೇ ಪ್ರಕಾರ ಇದ್ದೇನೆ. ಅದನ್ನು ಎಲ್ಲರ ಮೇಲೆಯೂ ಭಗವಂತನ ಚಿಂತನೆ. ಅದಕ್ಕೆ ಸತ್ವಸ್ಥ ಅನ್ನತ್ತು. ರಾಜಸರಲ್ಲ ತಾಮಸರಲ್ಲ ಎನ್ನುವ ಅರ್ಥ ಆಯ್ತು. ಸತ್ವ ಎನ್ನುವುದು ಶುದ್ಧ ಗುಣ, ಅಭಿವೃದ್ಧಿಶೀಲ ಗುಣ. ಊರ್ಧ್ವಂಗಚ್ಚಂದಿ ಸತ್ವಸ್ಥ ಅಂತ. ಮೇಲಕ್ಕೆ ಹೋಗ್ತಾರೆ, ಉಳಿದವರನ್ನು, ಅವರನ್ನು ನಂಬಿದವರನ್ನು ಮೇಲೆ ಕೊಯ್ತಾರೆ. ಇನ್ನು ರಾಜಸರು ಅಂದ್ರೆ ಮಧ್ಯದಲ್ಲಿ ಇರುವವರು, ಅವರು ಅಲ್ಲೇ ಸುತ್ತು ಬರ್ತಾರೆ. ತಾಮಸರು ಅಂದ್ರೆ ಕೆಳಕ್ಕೆ ಹೋಗುವವರು, ಕೆಳಕ್ಕೆ ಎಳೆಯುವವರು. ಇವರು ಸತ್ವಸ್ಥರು, ಶಿಷ್ಟಾಚಾರ ಸಂಪನ್ನರು, ಶಿಷ್ಟರು, ಸತ್ವಗುಣದಲ್ಲಿದ್ದಾರೆ. ಅದರಲ್ಲಿಯೂ ಶ್ರೇಯಾಂಸಿ ಸತ್ವತನವು ನೃಣಾಂಸಿಯು ಕಲು. ಒಳ್ಳೆಯದಾಗಲಿಕ್ಕೆ ಸತ್ವಾಚಾರ, ಸತ್ವಚಿಂತನೆ, ಸತ್ವಮೂರ್ತಿ ಉಪಾಸನೆ ಎಲ್ಲ ಬೇಕು. ರಾಜಸ ತಾಮಸ ಗುಣಗಳಲ್ಲಿ ನಿಂತರೆ, ಉಪಾಸನೆ ಗೈದರೆ, ಘೋರ ಮೂಢಗಳನ್ನು ನಂಬಿದರೆ, ಕೆಟ್ಟ ಒಡೆಯರನ್ನೆಲ್ಲ ಮಾತಾಡಿಸಿದರೆ ಕೆಟ್ಟ ಪ್ರವೃತ್ತಿಯೆಡೆಗೆ ಹೋಗ್ತಾನೆ.
ರಾಜಸನಾಗ್ತಾನೆ. ರಾವಣ ಕುಂಭಕರ್ಣರು ರಾಜಸ ತಾಮಸರು ಅಂತ ಅರ್ಥ ಪ್ರವೃತ್ತಿಯ ನೆಲೆಯಲ್ಲಿ ನೋಡಿದರೆ. ಊರನ್ನು ಉರುಟು ಮಾಡಲು ಹೋಗಿ ಹಾಳು ಮಾಡುವುದು, ಅಳಿಸುವುದು, ಇಲ್ಲ ಬಿದ್ದುಕೊಳ್ಳುವುದು, ನಿದ್ದೆ ಮಾಡುವುದು, ಊರನ್ನು ಕೊಳ್ಳೆ ಹೊಡೆದು ನುಂಗಿ ಹಾಕುವುದು. ತಿಂದು ತೇಗಿದ ಮಲಗಿದ ಅಂತ ಉಪಕಾರ ಇಲ್ಲ. ಹೀಗಾಗಿ ಎರಡು ಪ್ರವೃತ್ತಿಯೂ ಸರಿ ಇಲ್ಲ. ಅತ್ತ ದೇವತೆಗಳ ಉಪಟಳ, ಇತ್ತ ಎಲ್ಲ ಬಿದ್ದುಕೊಂಡು ಯಾರಿಗೂ ಉಪಕಾರ ಇಲ್ಲದ ಪರಿಸ್ಥಿತಿ. ಆದ್ದರಿಂದ ವಿಭೀಷಣನಾಗಬೇಕು. ಯಾರಿಗೂ ಹೆದರದೆ, ತಾನು ಯಾರಿಗೂ ಹೆದರದೆ ಭಗವಂತನ ಸುಪರ್ದಿಯಲ್ಲಿ ನಿಲ್ಲಲು ಸಿಗ ಸತ್ವದೆಡೆಗೆ ಸಾಗಿದವ. ಹೀಗೆ 3 ಜನ ಒಂದೇ ಕಡೆ ಬಂದಿದ್ದಾರೆ, 3 ಗುಣವನ್ನು ಪ್ರತಿನಿಧಿಸಿದ್ದಾರೆ. ಹಾಗಾಗಿ ಅದನ್ನು ಉಲ್ಲೇಖ ಮಾಡಿದರು. ಶಿಷ್ಟರು ಸಾತ್ವಿಕ ಗುಣ ಸಂಪನ್ನರಿದ್ದಾರೆ. ಅವರು ಎಲ್ಲರಲ್ಲೂ ದೇವರನ್ನು ನೋಡುತ್ತಾರೆ. ಸಮದರ್ಶಿನ ಅಂದರೆ ಒಂದೇ ಪ್ರಕಾರ ಅಂತ ಎಲ್ಲಿ ಇಲ್ಲ. ಒಂದೇ ಪ್ರಕಾರ ಅಂದರೆ ಅವರ ಪ್ರಕಾರವೇ. ನಾವು ಗೋವುಗಳನ್ನು ಪ್ರೀತಿಸಿದ್ದೇವೆ, ಜನರನ್ನು ಪ್ರೀತಿಸಿದ್ದೇವೆ, ಒಂದೇ ರೀತಿ ನೋಡಿದ್ದೇವೆ ಹೇಳಿ ಬಂದಿರತಕ್ಕ ಮನೆಯ ಜನರಿಗೆ ಒಂದಿಷ್ಟು ಹುಲ್ಲು ಹಾಕುವುದು. ಯಾಕೆ? ದನಕ್ಕೆ ನಾನು ಹುಲ್ಲು ಹಾಕಿದ್ದೇನೆ. ಸಮಾನವಾದ ದರ್ಶನ ನನ್ನದು, ನಿನ್ನ ಕರ್ಮ ಅಂತ. ಅದಕ್ಕೆ ಯೋಗ್ಯವಾದದ್ದು ಸಮವಾಗಿ ನೋಡುವುದು. ದನಕ್ಕೆ ಯೋಗ್ಯವಾದದ್ದು ಹುಲ್ಲು ಕೊಟ್ಟಾಗ, ಜನಕ್ಕೆ ಯೋಗ್ಯವಾದದ್ದು ಅನ್ನ ಕೊಟ್ಟಾಗ ಅದನ್ನು ಬದಲು ಮಾಡಲಿಕ್ಕಿಲ್ಲ. ಆಗ ನಾನು ದನಕ್ಕೆ ಅನ್ನ ಹಾಕ್ತೇನೆ, ದನಕ್ಕೆ ಅನ್ನ ಬೇಡ, ಅದಕ್ಕೆ ಹುಲ್ಲೇ ಬೇಕು. ಅದು ಪ್ರಕೃತಿ. ಅದಕ್ಕೆ ಅನ್ನ ಹಾಕಿದ್ರೆ ಹಾಳಾಗುತ್ತೆ ಅದ್ರ ಹೊಟ್ಟೆ. ಜನರಿಗೆ ಹುಲ್ಲು ತಿಂದು ಬದುಕಲಿಕ್ಕೆ ಆಗುವುದಿಲ್ಲ. ಅದು ಅನ್ನ ತಿಂದು ಬದುಕಲಿಕ್ಕೆ ಆಗ್ತದೆ, ಆದರೆ ನೇರವಾಗಿ ಬದುಕುವುದಿಲ್ಲ, ಅದು ಒದ್ದಾಡ್ತದೆ. ಹಾಗಾಗಿ ಗೋಗ್ರಾಸ ಕೊಡುವುದಂದಾಗ ನಮ್ಮ ಎಲೆಯಲ್ಲಿದ್ದದ್ದು ತೆಗೆದುಕೊಡಬೇಕು ಅಂತ ನಿಯಮ ಅಲ್ಲ. ಅದಕ್ಕಿಂತ ಮುಖ್ಯವಾದದ್ದು, ನಮ್ಮ ಎಲೆಯಿಂದ ತಿನ್ನಲಿಕ್ಕೆ ಬೇಕಾದ್ದು ಅತಿಥಿಗಳೆಲ್ಲ ಇದ್ದಾರೆ ರಂತಿದೇವನಾಗಿ, ಅವರಿಗೆ ಕೊಡಲಿಕ್ಕೆ. ದನಕ್ಕೆ ಕೊಡಬೇಕಾದದ್ದು ಹುಲ್ಲು. ಒಳ್ಳೆಯ ರೀತಿಯಿಂದ ತನ್ನ ಮನೆ ಅಂಗಳದಲ್ಲಿ ಇಲ್ಲದಿದ್ದರೆ ಇನ್ನೊಂದು ಕಾಡಿನಲ್ಲಿಯೋ ಉದ್ಯಾನದಲ್ಲಿ ಇರತಕ್ಕದ್ದು, ರಸ್ತೆ ಬದಿಯಲ್ಲಿ ಇರತಕ್ಕಂಥ ಹುಲ್ಲುಗಳನ್ನು ತಂದು ಕೊಡುವಂಥದ್ದು. ಹೀಗೆ ಅವುಗಳನ್ನು ಪ್ರೀತಿಸುವಂಥದ್ದು. ಕೊನೆಯ ಪಕ್ಷ ತಾನು ಎಲ್ಲಿ ಹಾಲು ಕುಡಿತಾನೋ, ಹಾಲು ತರ್ತಾನೋ, ಅಲ್ಲಿಯವರಿಗಾದರೂ ಒಂದಿಷ್ಟು ದನದ ಆಹಾರಕ್ಕಾಗಿ ಬೇಕಾದ ಹಿಂಡಿಯೋ, ಅದಕ್ಕೆ ತೆಂಗಿನಕಾಯಿ ಹಾಕುವುದಲ್ಲ, ತೆಂಗಿನಕಾಯಿ ಎಣ್ಣೆ ತೆಗೆದಾದ್ರೆ ಹಿಂಡಿ ಹಾಕಿ. ಎಳ್ಳು ಕೊಡುವುದಲ್ಲ, ಎಳ್ಳಿನ ಹಿಂಡಿ ಬೇಕದಕ್ಕೆ, ನೆಲಗಡಲೆ ಹಿಂಡಿ ಬೇಕದಕ್ಕೆ. ಹಾಗೆ ಅವುಗಳಿಗೆ ಬೇಕಾದ್ದನ್ನು ಕೊಡುವ ಮೂಲಕ, ಅನುಕೂಲ ಮಾಡುವ ಮೂಲಕ ಸೇವೆ ಮಾಡಲಿಕ್ಕೆ ಬರ್ತದೆ. ಅದರಿಂದ ಸಮದರ್ಶಿನ ಅಂದಾಗ ಈಗ ತಾಯಿಯನ್ನು ಒಂದೇ ಲೆಕ್ಕ ನೋಡಿದ್ದೇನೆ ನಾನು, ನನ್ನ ಹೆಂಡತಿಯನ್ನು ಒಂದೇ ಲೆಕ್ಕ ನೋಡ್ತೇನೆ, ನನ್ನ ಮಗಳನ್ನು ಒಂದೇ ಲೆಕ್ಕ ನೋಡ್ತೇನೆ ಹೇಳಿ ಹೇಳುವುದಲ್ಲ. ತಾಯಿಯನ್ನು ಹೆಂಡತಿಯಾಗಿ ನೋಡ್ಲಿಕ್ಕೆ ಬರುವುದಿಲ್ಲ, ಸಮದರ್ಶಿ ಅಲ್ಲ ಅವನು. ಮಗಳಾಗಿ ನೋಡುವುದಲ್ಲ. ತಾಯಿಯನ್ನು ಎಷ್ಟು ಪ್ರೀತಿಸಬೇಕಿತ್ತು ಅವಳು ಹೆತ್ತವಳವಳು. ಅವಳಿಗೆ ಕೊಡತಕ್ಕ ಮರ್ಯಾದೆ ಆಗಲಿ, ಸ್ಥಾನಮಾನ ಆಗಲಿ, ಅದು ಹೆಂಡತಿ ಮಕ್ಕಳಿಗೆ ಸಮನಾಗಿ ಇರುವುದೇ ಇಲ್ಲ. ಅತ್ಯದ್ಭುತವಾಗಿರ್ತದೆ, ಪ್ರತ್ಯೇಕ ಆಗಿರ್ತದೆ. ಇದನ್ನು ಇದು ಮನೆಯ ವ್ಯವಹಾರ. ಹೀಗೆ ಸಮಾಜದಲ್ಲಿಯೂ ಹಾಗೆ ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮಂತ್ರಿಗಳಿಗೆ, ಇನ್ನಿತರ ಸಚಿವರಿಗೆ ಎಲ್ಲ ಕೊಡತಕ್ಕ ಮರ್ಯಾದೆಗಳು ಒಂದೇ ಪ್ರಕಾರ ಇಲ್ಲ. ಅವರ ಪೋಸ್ಟ್, ಅವರ ಯೋಗ್ಯತೆ, ಅವರ ದಕ್ಷತೆ, ಅವರ ಕಾರ್ಯಕ್ಷಮತೆ, ಇದನ್ನೆಲ್ಲ ಗಮನಿಸಿ ಅದಕ್ಕೆ ಬೇಕಾಗಿರತಕ್ಕ ಸವಲತ್ತುಗಳು ಬೇಕು. ಅದನ್ನು ಸಮದರ್ಶಿ ಹೇಳಿದರೆ ಇಷ್ಟು ವೆರೈಟಿ ದರ್ಶನದಲ್ಲೇ ಸಮತ್ವ ಇರುತ್ತೆ. ಅವರವರಿಗೆ ಸಮನಾಗಿ ಇರುವುದೊಂದು ಅರ್ಥ ಹೊರತು ಎಲ್ಲ ಒಂದೇ ಪ್ರಕಾರದಲ್ಲಿ ಅಲ್ಲ. ಊಟ ಕೂತಾಗ ಎಲ್ಲ ಸಮ ಮಾಡಿದ್ದೇನೆ ಹೇಳಿಕೊಂಡು ಮಕ್ಕಳಿಗೆ, ಸ್ತ್ರೀಯರಿಗೆ, ದೊಡ್ಡವರಿಗೆ, ಮುದುಕರಿಗೆ ಎಲ್ಲ ಒಂದೇ ರೀತಿಯಾಗಿ ಊಟ ಹಾಕಿದರೆ ಎಲ್ಲ ಬೈದುಕೊಳ್ತಾರೆ. ಮುದುಕರಿಗೆ ಯುವಕರಷ್ಟು ಒಂದಿಷ್ಟು ಪಾತ್ರೆ ಹಾಕಿದರೆ ಅವನು ಬೊಬ್ಬೆ ಹೊಡಿತಾನೆ. ಮಕ್ಕಳು ತಿಂದು ಅಷ್ಟು ಆಗುವುದಿಲ್ಲ. ಮಕ್ಕಳಿಗೆ ಎಷ್ಟು ಬೇಕು ಅಷ್ಟೇ ಚೂರು, ದೊಡ್ಡವರಿಗೆ ಎಷ್ಟು ಬೇಕು ಅಷ್ಟೇ ದೊಡ್ಡದು, ವೃದ್ಧರಿಗೆ ಯಾವ ಬೇಕು ಅದೇ ಪ್ರಕಾರದ್ದು. ಹೀಗೆ ಅವರವರಿಗೆ ಯೋಗ್ಯವಾಗುವಂತೆ ನಡೆಸಿಕೊಳ್ಳುವುದನ್ನೇ ಒಂದು. ಎಲ್ಲೆಡೆಯಲ್ಲಿಯೂ ಭಗವಂತ ನಿರ್ದುಷ್ಟನಾಗಿ ಒಂದೇ ಪ್ರಕಾರ ಇದ್ದಾನೆ ಅನ್ನತಕ್ಕಂಥ ದರ್ಶನದಿಂದ ಅವರು ಉಪಯೋಗ ಮಾಡೋದು. ಇನ್ನೊಂದು ದೇವರಿದ್ದಾನೆ, ಆಗ ಯಾರಲ್ಲಿಯೂ ದೇವರಲ್ಲಿ ಡಿಸ್ಕ್ರಿಮಿನೇಷನ್ ಮೇಲೆ ಕೆಳಗಿಲ್ಲ. ದೇವರ ಇರುವಿಕೆಯಲ್ಲಿ, ಅಸ್ತಿತ್ವದಲ್ಲಿ ವ್ಯತ್ಯಾಸ ಇಲ್ಲ. ಎಲ್ಲರಲ್ಲಿಯೂ ಭಗವಂತ ಒಂದೇ ಪ್ರಕಾರದ, ಭಗವಂತನು ಪ್ರೀತನಾಗಲಿ, ದೇವರು ಇಷ್ಟನಾಗಲಿ, ಇದು ಭಗವಂತನಿಗೆ ಸಮರ್ಪಿತವಾಗಲಿ ಎನ್ನುವ ನೆಲೆಯಲ್ಲಿ ಮಾಡತಕ್ಕ ಸೇವೆ ಅಂತ ಹೇಳಿಕೋಸ್ಕರ ಅಂಥವರನ್ನು ನೀನು ಪ್ರೀತಿಸು, ಮಾತಾಡಿಸು, ಅವರ ಜೊತೆಯಾಳಾಗು, ಅವರ ಸಂಘ ನಿನಗಿರಲಿ ಅಂತ ಧರ್ಮರಾಜನಿಗೆ ಇನ್ನೊಂದಿಷ್ಟು ಶಿಷ್ಟರ ಬಗ್ಗೆ ಕೆಲವು ಮಾತುಗಳನ್ನು ಭೀಷ್ಮರು ಚಿಂತನೆಗೆ ತರ್ತಾರೆ. ಮತ್ತೆ ವಂದನೆಗಳೊಂದಿಗೆ ಚಿಂತನೆ ಮಾಡುವ. ಶ್ರೀಕೃಷ್ಣ ನಾರಾಯಣ ನಾರಾಯಣ.